ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ಸೀರೀಸ್ ಆಫ್ ಅಕೌಂಟೆನ್ಸಿ ಚಾಪ್ಟರ್ 1ಗೆ ಸ್ವಾಗತ. ನಿಮಗೆ ಪಾರ್ಟ್ 11 ಇದು. ಸೊ 11 ಪಾರ್ಟಲ್ಲಿ ಏನು ಮಾಡ್ತಾ ಇದ್ದೀವಪ್ಪ ಅಂದರೆ ಇವತ್ತು ಒಂದು ಸಿಂಪಲ್ ಆಗಿರೋ ಇನ್ನೊಂದು ಪ್ರಾಬ್ಲಮ್. ಸಿಂಪಲ್ ಅಂದರೆ ಸ್ವಲ್ಪ ಚೇಂಜಸ್ ಇರುತ್ತೆ ಲಾಸ್ಟು ಪ್ರೀವಿಯಸ್ ಪ್ರಾಬ್ಲಮ್ಗಳಿಗಿಂತ ಕಂಪೇರ್ ಮಾಡಿದ್ರೆ. ಫಾಲೋಯಿಂಗ್ ಆದ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಆಫ್ ವಿಘ್ನೇಶ್ವರ ಲೈಬ್ರರಿ ಅವರ ಒಂದು ಬ್ಯಾಲೆನ್ಸ್ ಶೀಟ್ ಮತ್ತು ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಕೊಟ್ಟಿದ್ದಾರೆ. ಸೊ ಈ ಒಂದು ರಿಸಿಪ್ಟ್ಸು ಮತ್ತು ಪೇಮೆಂಟ್ ಅಕೌಂಟು ಹೆಂಗಿದೆ, ಏನು ಕತೆ ಮಾಡ್ತಿದ್ದಾರೆ ಅಂತ ನೋಡೋಣ. ಏನು ಮಾಡ್ತಿದ್ದಾರೆ ಇದರಲ್ಲಿ? ಫಸ್ಟ್ ಆಫ್ ಆಲ್ ಬ್ಯಾಲೆನ್ಸ್ ಶೀಟ್ ಕೊಟ್ಬಿಟ್ಟಿದ್ದಾರೆ. ಪ್ರಾಬ್ಲಮ್ನ ಫಸ್ಟ್ ಅನಲೈಸ್ ಮಾಡೋಣ. ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಸಾಲ್ವ್ ಮಾಡ್ಬೋದು. ಇನ್ನೂ ಏನಕ್ಕೆ ಅನಲೈಸ್ ಮಾಡ್ತಾ ಇದ್ದೀವಿ ಅಂದರೆ ಸೊ ದಟ್ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗಬಾರ್ದು ಮುಂದೆ ಅಂತ. ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ 31/3/2017. ಏನು ಕೊಟ್ಟಿದ್ದಾರೆ ಬ್ಯಾಲೆನ್ಸ್ ಶೀಟಲ್ಲಿ ಅನ್ನೋದಾದರೆ, ಬ್ಯಾಲೆನ್ಸ್ ಶೀಟಲ್ಲಿ ಏನಿದೆ ಅಂದರೆ ಲ್ಯಾಬಿಲಿಟಿ ಅಮೌಂಟ್ ಕೊಟ್ಟಿದ್ದಾರೆ, ಅಸೆಟ್ಸ್ ಅಮೌಂಟ್ ಕೊಟ್ಟಿದ್ದಾರೆ. ಆಬ್ವಿಯಸ್ಲಿ ಲ್ಯಾಬಿಲಿಟಿ ಅಮೌಂಟ್, ಅಸೆಟ್ಸ್ ಅಮೌಂಟ್ ಎಲ್ಲ ಕೊಟ್ಟೇ ಇರ್ತಾರೆ ಬ್ಯಾಲೆನ್ಸ್ ಶೀಟ್ ಅಂದಮೇಲೆ. ಸೊ ಬೇಸಿಕಲಿ ನೋಡಿ ಹೇಳ್ಬಿಡ್ತೀನಿ ಲ್ಯಾಬಿಲಿಟೀಸ್ ಅಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ. ಔಟ್ಸ್ಟ್ಯಾಂಡಿಂಗ್ ರೆಂಟ್ ಕೊಟ್ಟಿದ್ದಾರೆ. ಔಟ್ಸ್ಟ್ಯಾಂಡಿಂಗ್ ರೆಂಟ್ನ ಏನು ಮಾಡಬೇಕು ಅಂತ ಗೊತ್ತಲ್ಲ. ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಇಯರ್ ವೈಸ್ ಏನಾದರೂ ಕೊಟ್ಟಿದ್ರೆ ನೆಗ್ಲೆಕ್ಟ್ ಮಾಡಬೇಕಾಗುತ್ತೆ. ಇಯರ್ ವೈಸ್ ಕೊಟ್ಟಿಲ್ಲ ಅಂದರೆ ಮೈನಸ್ ಮಾಡಬೇಕಾಗುತ್ತೆ. ಯಾಕೆ ಮೈನಸ್ ಮಾಡಬೇಕಾಗುತ್ತೆ ಅಂದರೆ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಈ ರೆಂಟ್ ಏನಿದೆ ಔಟ್ಸ್ಟ್ಯಾಂಡಿಂಗು, ಆ ರೆಂಟು 2400 ಇನ್ಕ್ಲೂಡ್ ಆಗಿರುತ್ತೆ ಈ 200 ಅಂತ. ಗೊತ್ತಾಯ್ತಾ? ಸೊ ಸಿಂಪಲ್ ಕಂಡ್ರೆ ಅಷ್ಟೊಂದೆಲ್ಲ ತಲೆ ಕೆಡಿಸ್ಕೊಳೋದಿಲ್ಲ. ಕ್ಯಾಪಿಟಲ್ ಫಂಡ್ ಅಂತೆ. ಕ್ಯಾಪಿಟಲ್ ಫಂಡ್ ಬಗ್ಗೆ ಈಗಾಗಲೇ ಸುಮಾರು ಸತಿ ಮಾತಾಡಿದ್ದೀವಿ. ಸೊ ಅದನ್ನು ಕೂಡ ಏನಂತ ದೊಡ್ಡ ಪ್ರಾಬ್ಲಮ್ ಅಲ್ಲ. ಅದನ್ನು ಜಸ್ಟ್ ಆ್ಯಡ್ ಮಾಡಬೇಕಷ್ಟೇ ಬ್ಯಾಲೆನ್ಸ್ ಶೀಟಲ್ಲಿ. ಅಲ್ಲಿವರೆಗೂ ಅದನ್ನು ಮಾತಾಡ್ಸೋಕೆ ಹೋಗಬಾರ್ದು. ಜಸ್ಟ್ ಲೈಕ್ ಕಷ್ಟದ ಚಾಪ್ಟರ್ ಬಂದರೆ ನಾವು ಮಾಡ್ತೀವಲ್ಲ, ಮತ್ತೆ ಆಡ್ಸೋಕೆ ಹೋಗಲ್ಲ. ಅದನ್ನು ಮೇಯ್ನ್ ಎಕ್ಸಾಮ್ವರೆಗೂ ಹಂಗೆ ಬಿಟ್ಕೊಂಡಿರ್ತೀವಿ. ಅಥವಾ ಯಾವುದಾದ್ರೂ ಟೆಸ್ಟ್ ಪರ್ಟಿಕ್ಯುಲರ್ಲಿ ಅದೇ ಚಾಪ್ಟರಿಂದ ಬರುತ್ತೆ ಅನ್ನೋವರೆಗೂ ಅದೇ ಥರ ಅದನ್ನು ನೆಗ್ಲೆಕ್ಟ್ ಮಾಡಿಬಿಡಿ. ಅದು ಬೇಕಂದಾಗ ಮಾತ್ರ ನೋಡ್ಕೊಳ್ಳೋಣ. ಕ್ಯಾಪಿಟಲ್ ಫಂಡ್ ಈಗ ಬೇಡ, ನೆಸೆಸಿಟಿ ಇಲ್ಲ. ನೆಕ್ಸ್ಟ್ ಅಸೆಟ್ ಸೈಡಿಗೆ ಬರೋದಾದರೆ ಕ್ಯಾಶ್ ಇನ್ ಹ್ಯಾಂಡ್ ಕೊಟ್ಟಿದ್ದಾರೆ. ಕ್ಯಾಶ್ ಇನ್ ಹ್ಯಾಂಡ್ 1400 ರೂಪಾಯಿ ಇದೆಯಂತೆ. ಓಕೆ, ಕನ್ಸಿಡರ್ ಮಾಡೋಣ. ಆದರೆ ಈ 1400 ರೂಪಾಯಿನಲ್ಲ, ಅದ್ರ ಬದಲಿಗೆ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಏನು ಕೊಟ್ಟಿದ್ದಾರೆ ಇದನ್ನು ಮಾತ್ರ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಓಕೆ ಅಷ್ಟೇ. ನೆಕ್ಸ್ಟ್ ಬುಕ್ಸ್ ಕೊಟ್ಟಿದ್ದಾರೆ. ಬುಕ್ಸ್ 14,000 ಪರ್ಚೇಸ್ ಮಾಡಿದಾರಂತೆ. ಏನಾದರೂ ಡಿಪ್ರಿಸಿಯೇಷನ್ ಕೊಟ್ಟಿದ್ದರೆ 10% ಅದನ್ನು ಕನ್ಸಿಡರ್ ಮಾಡೋಣ. ಕೊಟ್ಟಿದ್ದಾರೆ ಇಲ್ಲಿ 10% ಅಂತ. ಏನಕ್ಕೆ ನಾನು ಮುಂಚೆನೇ ಹೇಳ್ಬಿಟ್ಟಿದ್ದೀನಿ 10% ಅಂದರೆ ಸೆಕೆಂಡ್ಸ್ ಅದೇ ಮಾಡ್ತಾ ಇರೋದು ಪ್ರಾಬ್ಲಮ್ನ, ಬಿಕಾಸ್ ಇಂಗ್ಲೀಷ್ ವರ್ಷನ್ ಮಾಡಿರ್ತೀವಲ್ಲ. ಸೊ ಬುಕ್ಸ್ ಕೊಟ್ಟಿದ್ದಾರೆ 14,000 ರೂಪಾಯಿ ಪರ್ಚೇಸ್ ಮಾಡಿದಂತೆ. ಲಾಸ್ಟ್ ಇಯರು ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ನಾವು ಒಂದು ಹೋಲ್ ಇಯರ್ಗೆ. ಸೊ ಫುಲ್ಲು 14,000ಕ್ಕೆ 10% ಹಾಕ್ಬಿಟ್ರೆ 1,400 ರೂಪಾಯಿ ಬರುತ್ತೆ. ಸೊ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಫರ್ನಿಚರ್ ಏನಾದರೂ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ? ಇಲ್ಲ, ಕೊಟ್ಟಿಲ್ಲ. ಸೊ ಅದನ್ನು ಹಿಂಗೆ ಅಸೆಟ್ ಥರ ಟ್ರೀಟ್ ಮಾಡಬೇಕು, ಹಂಗೆ ಮಾಡೋಣ. ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ, ಈ ಇಯರ್ ಬ್ಯಾಲೆನ್ಸ್ ಶೀಟ್ಗೆ ಹೋಗುತ್ತೆ ಅದಷ್ಟೇ. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ 600 ರೂಪೀಸ್ ಇದೆ. ಈ 600 ರೂಪೀಸ್ನ ಏನು ಮಾಡಬೇಕು, ಈ ಇಯರ್ ಸಬ್ಸ್ಕ್ರಿಪ್ಷನ್ ಕೊಟ್ಟಿರ್ತಾರೆ 12,000, ಇದರಲ್ಲಿ ಮೈನಸ್ ಮಾಡಬೇಕಾಗುತ್ತೆ. ಇದು ಇನ್ಕ್ಲೂಡ್ ಆಗಿರುತ್ತೆ. ಅದೇ ಅವ್ರು ಇಯರ್ ವೈಸ್ ಕೊಟ್ಬಿಟ್ಟಿದ್ದಾರೆ, ಡಿವೈಡ್ ಮಾಡಿದರೆ ಅಲ್ಲಿಗೆ ನಾವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳೋದು ಇರ್ತಾರಲ್ಲ, ಇಲ್ಲಿ ತಲೆ ಕೆಡ್ಸ್ಕೋಬೇಕಾಗುತ್ತೆ. ಯಾಕಂದರೆ 600 ರೂಪಾಯಿ ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಓಕೆ. ನೆಕ್ಸ್ಟ್ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಕೊಟ್ಟಿದ್ದಾರೆ 31/3/2018. ಓಕೆ, ಡನ್. ರಿಸಿಪ್ಟ್ ಸೈಡಿಗೆ ಬಂದ್ಬಿಡೋಣ. ಏನೇನು ಕೊಟ್ಟಿದ್ದಾರೆ? 2 ಬ್ಯಾಲೆನ್ಸ್ ಕೊಟ್ಟಿದ್ದಾರೆ. ಇದನ್ನು ನಾವು ಸೇಮ್ ನೆಗ್ಲೆಕ್ಟ್ ಮಾಡಬೇಕಾಗುತ್ತೆ. ಇದನ್ನು ಯೂಸ್ಲೇ ಮಾಡಬಾರ್ದು. ಜಸ್ಟ್ ಲೈಕ್ ನಿಮ್ಮ ಒಂದು ಚಾಪ್ಟ್ರಲ್ಲಿ ಯಾರು ಬುಕ್ ಬರೆದಿದ್ದಾರೆ ಅಂತ ಕೊಟ್ಟಾಗ ನೀವು ನೆಗ್ಲೆಕ್ಟ್ ಮಾಡಿರ್ತೀರಲ್ಲ, ಓದಿರ್ತೀರ ಅದನ್ನು, ಕರೆಕ್ಟಾಗಿರೋ ಚಾಪ್ಟರ್ಗಳೇ ಓದಿರಲ್ಲ. ಎಷ್ಟೋ ಜನಕ್ಕೆ ಚಾಪ್ಟರ್ಗಳು ಎಷ್ಟಿದೆ ಅಂತ ಗೊತ್ತಿರಲ್ಲ. ಎಷ್ಟೋ ಜನಕ್ಕೆ ಚಾಪ್ಟರ್ ಎಷ್ಟಿದೆ ಅಂತ ಗೊತ್ತಿರುತ್ತೆ, ಆದರೆ ಚಾಪ್ಟರ್ ಹೆಸರುಗಳು ಗೊತ್ತಿರಲ್ಲ. ಆ್ಯಂಡ್ ಬಿಟ್ಬಿಡಿ, ಯಾಕೆ 2 ಬ್ಯಾಲೆನ್ಸ್ ಬೇಕಾಗಿಲ್ಲ ಅಂದಮೇಲೆ ಬೇಕಾಗಿಲ್ಲ, ಅದಷ್ಟೇ. 2 ಸಬ್ಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ. ಸಬ್ಸ್ಕ್ರಿಪ್ಷನಿಂದ 12,000 ರೂಪಾಯಿ ಬಂದಿದೆಯಂತೆ. ಏನೇನು ಮಾಡಬೇಕು ಅಂತ ಹೇಳ್ಬಿಡ್ತೀನಿ ನೋಡಿ. ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟಲ್ಲಿ 600 ರೂಪಾಯಿ ಕೊಟ್ಟಿದ್ದಾರೆ ಈ ಸಬ್ಸ್ಕ್ರಿಪ್ಷನ್ ಏನಾದರೂ ಇದ್ದರೆ ಮೈನಸ್ ಮಾಡಬೇಕಾಗುತ್ತೆ. ಸೊ ಈಗ ಮಾಡಬೇಕು, ಇದನ್ನು ಮೈನಸ್ ಮಾಡ್ಕೋಬೇಕಾಗುತ್ತೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ. ಅಡ್ಜಸ್ಟ್ಮೆಂಟಿಗೆ ಬಂದಾಗ ಏನಾದರೂ ಇದ್ದರೆ ಯೂಶಲಿ ಅಡ್ಜಸ್ಟ್ಮೆಂಟಲ್ಲಿ ಇಲ್ಲೊಂದು 2 ಕೊಟ್ಟಿದ್ದಾರೆ. ಸಬ್ಸ್ಕ್ರಿಪ್ಷನ್ಗೆ ರಿಲೇಟೆಡ್ ಆಗಿರೋ 12,000ಕ್ಕೆ ರಿಲೇಟೆಡ್ ಆಗಿರೋವಂಥದ್ದು. ನೆಕ್ಸ್ಟ್ ಇಯರ್ ಸಬ್ಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ, ಅದನ್ನು ನಾವು ಮೈನಸ್ ಮಾಡಬೇಕಾಗುತ್ತೆ. ಈ ಇಯರ್ನ ಆ್ಯಡ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಅದನ್ನು ಮಾಡಬೇಕಾದ್ರೆ ತಲೆ ಕೆಡ್ಸ್ಕೊಂಡು ಅಂದ್ಬಿಡಿ. ಯಾಕೀಗ ನಮಗೆ ಹೀಗೆ ತುಂಬ ಡೆಪ್ತಾಗಿ ಹೋಗ್ಬಿಟ್ಟು ಅಲ್ಲಿ ಡೆಪ್ತು ಮತ್ತು 2 ಸತಿ ಡೆಪ್ತ್ ಆಗಬಾರ್ದು. ನಿಧಾನಕ್ಕೆ ಕೂಲಾಗಿ ಹೋಗೋಣ. ಸೊ ಎಂಟ್ರೆನ್ಸ್ ಫೀಸ್ ಕೊಟ್ಟಿದ್ದಾರೆ 2,000 ರೂಪಾಯಿ ಎಂಟ್ರೆನ್ಸ್ ಫೀಸ್ ಕೊಟ್ಟಿದ್ದಾರೆ. ಏನಾದರೂ ಅಡ್ಜಸ್ಟ್ಮೆಂಟಲ್ಲಿ ಡೊನೇಷನ್ನು ಅಥವಾ ಎಂಟ್ರೆನ್ಸ್ ಫೀಸ್ನ ಕ್ಯಾಪಿಟಲೈಸ್ ಮಾಡಿ ಅಂತ ಹೇಳಿದರೆ ನೀವು ಮಾಡಬೇಕಾಗುತ್ತೆ. ಸೊ ಹೇಳಿದ್ದಾರೆ, ಮಾಡೋಣ. ಇಲ್ಲೊಂದು ಸ್ವಲ್ಪ ಒಂಚೂರು ಆ ಕಡೆಗೆ ಹಾಕೋಣ, ಒಂಚೂರು ಝೂಮ್ ಔಟ್ ಮಾಡೋಣ, ಸಾಕಲ್ಲ? ಓಕೆ, ಪರ್ಫೆಕ್ಟಾಗಿ ಕಾಣಿಸ್ತದೆ. ಎಂಟ್ರೆನ್ಸ್ ಫೀಸ್ 2,000. ಎಷ್ಟು ಮಾಡಬೇಕಂತ ಹೇಳಿದ್ದಾರೆ ಅಡ್ಜಸ್ಟ್ಮೆಂಟಲ್ಲಿ? ಹಾಫ್ ಅಂತ ಕೊಟ್ಟಿದ್ದಾರೆ. ಅಡ್ಜಸ್ಟ್ಮೆಂಟ್ಗೆ ಹೋದಾಗೆ ನೋಡ್ಕೊಳೋಣ ಬಿಡಿ, ಮತ್ತೆ ಯಾಕೆ ಈಗಲೇ. ಸೊ 2,000 ಕೊಟ್ಟಿದ್ದಾರೆ. ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ ಅಷ್ಟೇ ಎಂಟ್ರೆನ್ಸ್ ಫೀಸ್ನ. ಇದು ಇಂಪಾರ್ಟೆಂಟು, ಸ್ವಲ್ಪ ಎಂಟ್ರೆನ್ಸ್ ಫೀಸು ಸ್ವಲ್ಪ ಅಡ್ಜಸ್ಟ್ಮೆಂಟ್ಗಳಿರುತ್ತೆ. ರೌಂಡ್ ಮಾರ್ಕ್ ಹಾಕೋಣ. ಓಕೆ, ರೌಂಡ್ ಮಾರ್ಕ್. ನೆಕ್ಸ್ಟ್ ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್ ಸೇಲ್ ಮಾಡಿ 1,000 ರೂಪಾಯಿ ಬಂದಿದೆಯಂತೆ ಇನ್ಕಮ್ ಇದು. ಸೊ ಇದಕ್ಕೆ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ, ಏನಿಲ್ಲ, ಸೀದಾ ಹೆಂಗೆ ಬೇಕೋ ಹಂಗೆ ತೊಗೊಂಡೋಗ್ಬಿಟ್ಟು ಹಾಕ್ಬಿಡೋಣ ಇನ್ಕಮ್ ಸೈಡಲ್ಲಿ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ. ಸೊ ನೆಕ್ಸ್ಟ್
ಸನ್ರಿ ರಿಸಿಪ್ಟ್ಸ್ ಅಂತ ಕೊಟ್ಟಿದ್ದಾರೆ. ಸನ್ರಿ ರಿಸಿಪ್ಟ್ಸಿಂದ ಒಂದು 600 ರೂಪಾಯಿ ಬಂದಿದೆಯಂತೆ. ಸೊ ಓಕೆ, ಸಿಂಪಲ್, ಏನಿಲ್ಲ ಇದರಲ್ಲೂ. ಜಸ್ಟ್ ಕಾಮನಾಗಿ ಟ್ರೀಟ್ ಮಾಡಿ ಅಷ್ಟೇ. ಟು ಡೊನೇಷನ್ ಈಗಾಗಲೇ ನಾನು ಒಂದ್ಸತಿ ಹೇಳಿದ್ದೆ, ಇದು ಕೂಡ ಇಂಪಾರ್ಟೆಂಟ್ ಇರುತ್ತೆ. ಯಾಕೆ ಅಂದರೆ ಕ್ಯಾಪಿಟಲೈಸ್ ಮಾಡಿ ಅಂತ ಕೊಟ್ಟಿದ್ದಾರೆ. ಅದನ್ನು ಓದಿದಾಗ ಹೇಳ್ತೀನಿ ನಾನು. ಓಕೆ, ಎರೇಸರ್ ತೊಗೊಂಬಿಟ್ಟು ಇದನ್ನೆಲ್ಲ ರಬ್ ಮಾಡಬೇಡ, ನೀಟಾಗಿ ಇಟ್ಟಿರೋಣ ಸ್ವಲ್ಪ. ಓಕೆ, 10%. ಓಕೆ, ಬೈ ರೆಂಟ್ ಕೊಟ್ಟಿದ್ದಾರೆ 2400. ಈ ರೆಂಟ್ನ ಏನು ಮಾಡಬೇಕು ಅಂತ ಗೊತ್ತಾ? ಏನಿಲ್ಲ, ಸಿಂಪಲ್ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಲಾಸ್ಟ್ ಇಯರ್ದಿದೆ 800 ರೂಪಾಯಿ. ಈ 200 ರೂಪಾಯಿನ ಮೈನಸ್ ಮಾಡಬೇಕಾಗುತ್ತೆ ಫಸ್ಟು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಬರೆದಾಗ. ಇದಾದಮೇಲೆ ಅಡ್ಜಸ್ಟ್ಮೆಂಟಲ್ಲೂ ಕೊಟ್ಟಿದ್ದಾರೆ 300 ರೂಪಾಯಿ ಅಂತ, ಇದನ್ನು ಆ್ಯಡ್ ಮಾಡಬೇಕಾಗುತ್ತೆ. ಇದು ಕರೆಂಟ್ ಇಯರ್ ಆಗಿರುತ್ತೆ. ಸಿಂಪಲ್ 3 ಇದೆ, 3 ಅಂತ ಹಾಕ್ಕೊಂಡೋಣ. 3 ಟೈಮ್ ಅದನ್ನು ಬರೀಬೇಕಾಗುತ್ತೆ. ಇದು ಒಂದು, ಇನ್ನು 2 ಇದೆ ಅಂತ 4. ಓಕೆ, 4 ಟೈಮ್ ಬರುತ್ತೆ. ಇದನ್ನು ಸೇರಿ ಅಂತ ಅಂದ್ಕೊಳ್ಳಿ. ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷ್ನರಿ ಕೊಟ್ಟಿದ್ದಾರೆ. ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷ್ನರಿ ಏನಿಲ್ಲ, ಜಸ್ಟ್ ಸಿಂಪಲ್ ಹೆಂಗಿರುತ್ತೋ ಹಂಗೆ ಹಾಕಬೇಕು, ಏನು ಮಾಡೋಂಗಿಲ್ಲ. ಇದನ್ನು ಟು ಆಫೀಸ್ ಎಕ್ಸ್ಪೆನ್ಸಸ್ ಏನು ಕೊಟ್ಟಿದ್ದಾರೆ? 2800 ರೂಪಾಯಿ ಕೊಟ್ಟಿದ್ದಾರೆ. 2800 ರೂಪಾಯಿನ ಏನು ಮಾಡಬೇಕು? ಜಸ್ಟ್ ಹಂಗೆ ಹಾಕಬೇಕು, ಏನು ಮಾಡೋಂಗಿಲ್ಲ. ಅದನ್ನು ಕೂಡ ಬೈ ಬುಕ್ಸ್ ಬ್ರಾಟ್, ಬುಕ್ಸ್ ತೊಗೊಂಡಿದ್ದಾರಂತೆ. ಆರಾಮಾಗಿ ಅಸೆಟ್ ತೊಗೊಂಬಿಟ್ಟಿದ್ದೇನೆ. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಟೆನ್ಷನ್ ಇಲ್ದಿರ ಮಾಡ್ಬೋದು ಅಂದ್ಕೊಂಡ್ವಿ. ಬಟ್ ಇಲ್ಲಿ ಇಯರ್ ಕೊಟ್ಟಿದ್ದಾರೆ. ಇಯರ್ ಇದ್ದಾಗ ಸ್ವಲ್ಪ ಟೆನ್ಷನ್ ಆಗಿರುತ್ತೆ. ಏನಿಲ್ಲ, ಟೆನ್ಷನ್ ಏನು ಅಂದರೆ 39/2017. ಏನಿದು ಮಧ್ಯದಲ್ಲಿ ಯಾವುದ್ರಲ್ಲೂ ತೊಗೊಂಬಿಟ್ಟು 9ನೇ ತಿಂಗಳಲ್ಲಿ, ಯಾಕೆ ಏನು ಅಂತ. 9ನೇ ತಿಂಗಳಲ್ಲಿ ಏನಕ್ಕೆ ತಗೊಂಡ, ಅದು ಏನನ್ನ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ನೀವು ಬೇಸಿಕ್ಕಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕಾಗಿರೋದು ಏನು ಅಂದರೆ, ನಮ್ಮ ಇಯರ್ ಎಂಡಿಂಗ್ ಬಂದು 31/3/2018. ಓಕೆ, ನಮ್ಮ ಇಯರ್ ಅಲ್ಲಿಗೆ ಎಂಡ್ ಆದರೆ ಇದು ಎಲ್ಲಿಗೆ ಬರುತ್ತೆ ಯೋಚನೆ ಮಾಡಿ. 9th ಮಂತ್ ಎಂಡಿಂಗಲ್ಲಿ ತೊಗೊಂಡಿದ್ದಾರೆ 30. ನೆಕ್ಸ್ಟ್ ಮಂತಿಂದ ಕ್ಯಾಲ್ಕುಲೇಟ್ ಮಾಡಿ 31. ಓಕೆ, ಯಾಕೆಂದರೆ ತಿಂಗಳು ಮುಗ್ದೋಯ್ತು. ನೆಕ್ಸ್ಟು 1/10 ಸ್ಟಾರ್ಟ್ ಆಗುತ್ತೆ. 10th ಮಂತ, 11th ಮಂತ, 12th ಮಂತ ಅಂದರೆ ಡಿಸೆಂಬರ್ ಆಯಿತಾ. ತಿರ್ಗಿ ಮತ್ತೆ ಜನವರಿ, ಫೆಬ್ರವರಿ, ಮಾರ್ಚು. ಇಲ್ಲಿ ಮಾರ್ಚ್ಗೆ ಎಂಡ್ ಆಗುತ್ತಾ. ಸೊ ಈ ಒಂದು ಡೇಟಿಂದ ಇಲ್ಲಿಗೆ ಎಷ್ಟು ತಿಂಗಳಿದೆ ಅಂತ 6 ಮಂತ್ ಬರುತ್ತೆ. ಸೊ 6 ತಿಂಗಳಿಗೆ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಅಂದರೆ ಹೆಂಗೆ ಅಂದರೆ 6/12 ಅಂತ ಕ್ಯಾಲ್ಕುಲೇಟ್ ಮಾಡಿ, ಇಂಟು 10% ಇಂಟು ಏನು ಬುಕ್ಸ್ ತೊಗೊಂಡಿರ್ತಾರೆ ಈ ಅಮೌಂಟು. 10,000 ರೂಪಾಯಿಗೆ ತೊಗೊಂಡಿದ್ರೆ 10K ಅಂತ ಬರಿತೀನಿ. ಇದು ನೀವು ಮಾಡಬೇಕಾಗಿರೋದು. ರಿಸರ್ವ್ ತೊಗೊಂಡು ನೀಟಾಗಿ ಕಟ್ಸ್ಬಿಟ್ಟು ನೀಟಾಗಿ ಬರೆದು ಬಿಡೋಣ. ಇದು ನೀವು ಮಾಡಬೇಕಾಗಿರೋದು. ಓಕೆ, ಈ ಕ್ಯಾಲ್ಕುಲೇಷನ್ನ ನೀವು ಕರೆಕ್ಟಾಗಿ ಮಾಡಿದ್ರೆ ನಿಮಗೆ ಕರೆಕ್ಟಾಗಿ ಬರ್ತದೆ. ಇದನ್ನೇನಾದರೂ ಮಿಸ್ ಮಾಡಿದ್ರೆ ತಪ್ಪಾಗುತ್ತೆ. ಬೈ ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ವೆಸ್ಟ್ಮೆಂಟು ಯಾವುದೇ ಏನು ತಲೆನೋವಿಲ್ದಿರ ಸೀದಾ 2,000 ರೂಪಾಯಿ ಕೊಟ್ಬಿಟ್ಟಿದ್ದಾರೆ. 2,000 ರೂಪಾಯಿನ ಏನು ಮಾಡಬೇಕು ಅಂದರೆ ಅಸೆಟ್ ಸೈಡ್ ಹಾಕೋಬೇಕಾಗುತ್ತೆ. ಬ್ಯಾಲೆನ್ಸ್ ಕ್ಯಾರಿ ಡೌನ್ ಕೊಟ್ಟಿದ್ದಾರೆ. ಬ್ಯಾಲೆನ್ಸ್ ಕ್ಯಾರಿ ಡೌನ್ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡಲ್ಲಿ ಬರುತ್ತೆ. ಅಲ್ಲಿವರೆಗೂ ಇದನ್ನು ತಲೆ ಕೆಡಿಸ್ಕೊಳಂಗಿಲ್ಲ. ಸೊ ಇದು ಒಂದು ನೀಟಾಗಿ ಫಾರ್ಮ್ಯಾಟ್ ಹಾಕಿ ಮಾಡ್ಕೊಂಬಿಡೋಣ. ಸುಮ್ಮನೆ ಇದೆಲ್ಲ ಬೇಡ. 6 ಮಂತ್ ಹಿಂಗೆ ಇರಲಿ, ಬ್ಯಾಲೆನ್ಸ್ ಶೀಟು ಇರಲಿ, ಇದು ಅದು 3 ಮಂತ್ಸ್ ಇರಲಿ. ಇನ್ನು ಮಿಕ್ಕಿದ್ದು ಯಾವುದು ಇದೆಲ್ಲ ಆಡಿಸ್ಬಿಡೋಣ. ಸಬ್ಸ್ಕ್ರಿಪ್ಷನ್ ಬುಕ್ಸ್ ಮೈನಸ್ ಮಾಡಬೇಕು, ಇದು ಬೇಡ. ಸಿಂಪಲ್. ಓಕೆ, ಸಿಂಪಲ್ ಆಗಿರಲಿ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟಿಗೆ ಹೋಗೋದಾದರೆ ಅಡ್ಜಸ್ಟ್ಮೆಂಟಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ. ಅಡ್ಜಸ್ಟ್ಮೆಂಟಲ್ಲಿ ಸಿಂಪಲ್ಲು ಔಟ್ಸ್ಟ್ಯಾಂಡಿಂಗ್ ರೆಂಟ್ ಕೊಟ್ಟಿದ್ದಾರೆ 31/3/2018 ಅಂತ. ಅಂದರೆ ಈ ಒಂದು ತಿಂಗಳಿಂದು, ಈ ಒಂದು ವರ್ಷದ್ದು, ತಿಂಗಳಿಂದಲ್ಲ ಅದು, ಈ ಒಂದು ವರ್ಷದ್ದು. ಈ ಒಂದು ವರ್ಷದ್ದು ಏನು ಮಾಡಬೇಕು? 2 ಟೈಮ್ ಎಂಟ್ರಿ ಮಾಡಬೇಕು. ಎಲ್ಲಿ ಅಂದರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟು, ಬ್ಯಾಲೆನ್ಸ್ ಶೀಟು 2 ಹತ್ರ ಎಂಟ್ರಿ ಮಾಡ್ತೀರಾ. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಇದನ್ನು ಆ್ಯಡ್ ಮಾಡ್ತೀರಾ. ಬ್ಯಾಲೆನ್ಸ್ ಶೀಟಲ್ಲಿ ಇದನ್ನು ಎಲ್ಲಿ ಹಾಕ್ತೀರಾ? ಲ್ಯಾಬಿಲಿಟಿ ಸೈಡ್ ಹಾಕಬೇಕಾಗುತ್ತೆ. ಅಂದರೆ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಇದೆ, ಕೊಡಬೇಕಾಗಿರೋ ರೆಂಟು, ಅದನ್ನು ಲ್ಯಾಬಿಲಿಟಿ ಸೈಡಲ್ಲಿ ಹಾಕ್ತೀರಾ. ಸೊ 2 ಕಡೆ ಎಂಟ್ರಿ ಮಾಡಬೇಕು, ತಲೆಯಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಸೆಕೆಂಡ್ ಎಂಟ್ರಿ ಏನು ಕೊಟ್ಟಿದ್ದಾರೆ ಅಡ್ಜಸ್ಟ್ಮೆಂಟಲ್ಲಿ ಅಂದರೆ ಸಬ್ಸ್ಕ್ರಿಪ್ಷನ್ ರಿಸೀವಬಲ್. ಇನ್ನೂ ರಿಸೀವ್ ಆಗಿಲ್ಲ. ರಿಸೀವಬಲ್ 2017-18 ಈ ಇಯರು ಅಮೌಂಟ್ 400. ಇದು 400 ಇನ್ನೂ ಬಂದಿಲ್ಲ ಅಂತ. ಇನ್ಕಮ್ ಬರಬೇಕು, ಇನ್ನೂ ಬಂದಿಲ್ಲ. ಎಲ್ಲೆಲ್ಲಿ ಎಂಟ್ರಿ ಮಾಡಬೇಕು? ಹಾಗಾದರೆ ಫಸ್ಟು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಎಂಟ್ರಿ ಮಾಡ್ತೀರಾ. 2 ಟೈಮ್ ಎಂಟ್ರಿ ಮಾಡಲೇಬೇಕಲ್ವಾ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರೋದು. ಇನ್ನೊಂದು ಬ್ಯಾಲೆನ್ಸ್ ಶೀಟಲ್ಲಿ ಎಂಟ್ರಿ ಮಾಡ್ತೀರಾ. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಆ್ಯಡ್ ಮಾಡ್ತೀರಾ, ಮೈನಸ್ ಮಾಡ್ತೀರಾ. ಇನ್ನು ಬಂದಿಲ್ಲ ಅಮೌಂಟು, ಬರಬೇಕು ಈ ವರ್ಷದ್ದು. ಸೊ ಆ್ಯಡ್ ಮಾಡ್ತೀರಾ. ಓಕೆ, ಬ್ಯಾಲೆನ್ಸ್ ಶೀಟಲ್ಲಿ ಏನು ಮಾಡ್ತೀರಾ? ಬ್ಯಾಲೆನ್ಸ್ ಶೀಟಲ್ಲಿ ಇದನ್ನು ಎಲ್ಲಿ ಬರೀತೀರಾ? ಅಸೆಟ್ ಸೈಡಲ್ಲಿ ಬರೀತೀರಾ, ಲ್ಯಾಬಿಲಿಟಿ ಸೈಡಲ್ಲಿ ಬರೀತೀರಾ? ಇದನ್ನು ಅಸೆಟ್ ಸೈಡಲ್ಲೇ ಬರೀಬೇಕಾಗುತ್ತೆ. ಯಾಕೆ ಅಂದರೆ ದಟ್ ಈಸ್ ಇನ್ಕಮ್ ಆಫ್ ಕರೆಂಟ್ ಇಯರ್ ಬರುತ್ತೆ. ಅದು ಈ ವರ್ಷದ್ದು ಇನ್ಕಮ್ ಅದು ಬರುತ್ತೆ. ಸೊ ಅಸೆಟ್ ಸೈಡಲ್ಲಿ ಬರೀತೀರಾ. ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಫಾರ್ 2018-19 800 ರೂಪೀಸ್ ಅಂತ ಕೊಟ್ಟಿದ್ದಾರೆ. ಸೊ 2018-19 ಅನ್ನೋದು ನೆಕ್ಸ್ಟ್ ವರ್ಷದ್ದು ಏನು ಮಾಡಬೇಕು? ಅಗೈನ್ ಇದನ್ನು ಸೆಕೆಂಡ್ ಅಂತ ಹಾಕ್ಬಿಡ್ತೀನಿ. ಇದನ್ನು ಥರ್ಡ್ ಅಡ್ಜಸ್ಟ್ಮೆಂಟ್ ಅಂತ ಹಾಕ್ಕೊಳ್ಳೋಣ. ಸಬ್ಸ್ಕ್ರಿಪ್ಷನ್ನು ಇನ್ನೊಂದು ಲೈನ್ ಹಾಕ್ಬಿಡೋಣ ಇದನ್ನು. ಸೊ ಈಗೇನು ಮಾಡ್ತೀರಾ? ಫಸ್ಟ್ ಆಫ್ ಆಲ್ ಕಲರ್ ಚೇಂಜ್ ಮಾಡಿ ಬರೆದ್ಬಿಡ್ತೀನಿ ನೋಡಿ.
ಸಬ್ಸ್ಕ್ರಿಪ್ಷನ್ 2018-19 ಅಂದರೆ ನೆಕ್ಸ್ಟ್ ಇಯರು ಇನ್ಕಮ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಮೈನಸ್ ಮಾಡ್ತೀರಾ. ಆಬ್ವಿಯಸ್ಲಿ ಯಾಕೆ ಮಾಡಬೇಕು ಅಂದರೆ ಅದು ಈ ವರ್ಷಕ್ಕೆ ಸೇರಿರೋದಲ್ಲ, ನೆಕ್ಸ್ಟ್ ವರ್ಷದ್ದು. ಹಾಗಾದರೆ ಬ್ಯಾಲೆನ್ಸ್ ಶೀಟಲ್ಲಿ ಎಲ್ಲಿ ಬರೀತೀರಾ? ಅಸೆಟ್ ಸೈಡಲ್ಲಿ ಬರೀತೀರಾ, ಲ್ಯಾಬಿಲಿಟಿ ಸೈಡಲ್ಲಿ? ಗೆಸ್ ಮಾಡಿ, ಬೇಗ ಮಾಡ್ರಾ? ಮಾಡಿದರೆ ಪಕ್ಕ ಹೇಳ್ತೇವೆ, ಇದು ಆಬ್ವಿಯಸ್ಲಿ ಲ್ಯಾಬಿಲಿಟಿ ಸೈಡ್ ಬರೀತೀರಾ. ಯಾಕೆ ಅಂದರೆ ಮುಂದಿನ ವರ್ಷದ ಇನ್ಕಮ್ನ ಇವತ್ತೇ ತೊಗೊಂಡು ಬಳಸ್ಕೊಂಬಿಟ್ಟಿದ್ದೀರಾ. ಅಂದರೆ ಲೈಕ್ ಇಮ್ಯಾಜಿನ್ ನಿಮ್ಮ ಮನೇಲಿ ಒಂದು ವಸ್ತುನ ಇಟ್ಟಿಟ್ಕೊಂಡಿರ್ತೀರಾ, ನೆಕ್ಸ್ಟು ತಿಂಗಳು ಯೂಸ್ ಮಾಡೋಣ ಅಂತ. ಈ ತಿಂಗಳು ಯೂಸ್ ಮಾಡ್ಕೊಂಬಿಟ್ರೆ ಅದು ನೆಕ್ಸ್ಟ್ ತಿಂಗಳು ನಿಮಗೆ ಇಲ್ದಂಗೆ ಆಗೋಯ್ತು. ಸೊ ಲ್ಯಾಬಿಲಿಟಿ ಸೈಡಲ್ಲಿ ಬರೀತೀರಾ. ಓಕೆ, ಸಿಂಪಲ್. ಅಟ್ ಲಾಸ್ಟ್ ಬಟ್ ಒನ್ ಇದು ಹಾಫ್ ಆಫ್ ದ ಎಂಟ್ರೆನ್ಸ್ ಫೀಸ್ ಆ್ಯಂಡ್ ಹಾಫ್ ಆಫ್ ದ ಡೊನೇಷನ್ ಆರ್ ಟು ಬಿ ಕ್ಯಾಪಿಟಲೈಸ್ಡ್ ಅಂತ ಹೇಳಿದ್ದಾರೆ. ಕ್ಯಾಪಿಟಲೈಸ್ ಮಾಡಬೇಕಂತ ಎಂಟ್ರೆನ್ಸ್ ಫೀಸ್ನ ಇಲ್ಲಿ ಹಾಕಿದ್ದೀನಿ ನೋಡಿ. ಇದರಲ್ಲಿ ಹಾಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ, ಇನ್ ಹಾಫು ಬ್ಯಾಲೆನ್ಸ್ ಶೀಟಲ್ಲಿ ಬರೀಬೇಕಾಗುತ್ತೆ. ಸೇಮ್ ಹಂಗೇನೆ ಇಲ್ಲೂ ಅಷ್ಟೇ, ಹಾಫ್ ಒಂತವ, ಇನ್ನೊಂದು ಹಾಫ್ ಒಂತವ. ಹಾಫ್ ಡಿವೈಡ್ ಮಾಡಿಬಿಡಿ. ಇವಾಗ 2,000 ಅಂದರೆ 1,000 ಆಗುತ್ತೆ, 4,000 ಅಂದರೆ 2,000 ಆಗುತ್ತೆ. ಸೊ ಡಿವೈಡ್, ಅಲ್ಲಿಗೆ 4 ಮುಗೀತು. ಇನ್ನೊಂದೇ ಒಂದಿದೆ, ಅದು ಯಾವುದು ಅಂದರೆ ಡಿಪ್ರಿಸಿಯೇಷನ್ ಆಫ್ ಬುಕ್ 10%. ಫರ್ನಿಚರು ಕೂಡ ತೊಗೊಂಡಿದ್ದಾರೆ, ಬಟ್ ಇಲ್ಲಿ ಫರ್ನಿಚರ್ ಕೇಳಿಲ್ಲ, ಬುಕ್ಸಿಗೆ ಮಾತ್ರ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡ್ತಿದ್ದಾರಂತೆ. ಓಕೆ, ಇನ್ನೂ ಒಳ್ಳೆಯದು, 10% ಚಾರ್ಜ್ ಮಾಡಬೇಕು. ಇದ್ರ ಮೇಲೂ 10% ಇರುತ್ತೆ, ಇದ್ರ ಮೇಲೂ 10% ಇರುತ್ತೆ. ಸೊ ಆದರೆ ಇಲ್ಲಿ ಏನಾಗುತ್ತೆ, ಈ 10,000 ಅಂದರೆ 10,000ಕ್ಕೆ ಈ ಒಂದು ಫಾರ್ಮುಲಾ ಅಪ್ಲೈ ಮಾಡಬೇಕಾಗುತ್ತೆ. 10% ಮಾಡಿದ್ದೀರಾ, ಬಟ್ ಇದಕ್ಕೆ ಮಂತ್ಸು ಮಾಡಬೇಕು. ಎಷ್ಟನೇ ಮಂತಿಂದ ಮಾತ್ರ ಅಸೆಟ್ನ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಬೇಕು ಅಂತ ನೀವು ತೊಗೊಂಬಂದಿಲ್ಲ. ಸ್ಟಾರ್ಟಿಂಗಲ್ಲೇ ನೀವು ತೊಗೊಂಬಂದಿರೋದು 9ನೇ ತಿಂಗಳು ಮುಗ್ದಾದ್ಮೇಲೆ, ಅಂದರೆ 10ನೇ ತಿಂಗಳಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಇಷ್ಟು ಬರುತ್ತೆ. ಸೊ ಇಲ್ಲಿಗೆ ಎಕ್ಸ್ಪ್ಲೇನ್ ಮಾಡಿರೋದೆಲ್ಲ ಮುಗಿಯುತ್ತೆ. ಅದಕ್ಕೆ ಎರೇಸರ್ ತೊಗೊಂಡು ಎಲ್ಲ ರಬ್ ಮಾಡಬೇಡ, ಇವೆಲ್ಲ ಬೇಡ, ಇದು ಬೇಡ, ಇದೆಲ್ಲ ರಬ್ ಮಾಡೋದು ಒಳ್ಳೆಯದು, ಸ್ವಲ್ಪ ನೀಟಾಗಿರಲಿ, ಇದಿರಲಿ. ಗೊತ್ತಾಗಿದೆಯಲ್ಲ, ಬಿಡಿ. ಸೊ ಇವಾಗ ಒಂದು ಸ್ವಲ್ಪ ನೀಟಾಗಿ ಇಟ್ಟಿರೋಣ. ಓಕೆ, ಯಾವುದ್ಯಾವುದು ಸ್ವಲ್ಪ ತಲೆ ಕೆಡಿಸ್ಕೊಬೇಕಾಗಿರೋದು ಅಂದರೆ ರೆಂಟ್ ಒಂದು ಸ್ವಲ್ಪ, ತಿರ್ಗಾ ಈ ಒಂದು 10,000 ಒಂದು ಸ್ವಲ್ಪ ಸ್ಟಾರ್ ಹಾಕೊಳೋದು ಒಳ್ಳೇದು ಒಂಥರ, ಅಥವಾ ನಾನು ಆ್ಯಶ್ ಹಾಕ್ಕೊತಾ ಇದ್ದೀನಿ, ಸ್ಟಾರು ಆ್ಯಶು. ಇದು ಬಿಟ್ಟರೆ ಏನು ಹಾಕೊಬೋದು, ಇನ್ವೆಸ್ಟ್ಮೆಂಟ್ ಬೇಡ, ಆ್ಯಂಡ್ ಅದರ್ ಥಿಂಗ್ ಏನು ಬೇಡ. ಇಲ್ಲೊಂದು ಸ್ಟಾರ್ ಹಾಕೋಬೇಕಾಗುತ್ತೆ, ಇದಿಷ್ಟು ಸ್ಟಾರ್, ಆ್ಯಶ್ ಹಾಕೊಂಬಿಡಿ. ಈ 3 ಸ್ವಲ್ಪ ಇಂಪಾರ್ಟೆಂಟ್. ಇದು ಡಬಲ್ ಟೈಮ್ ಎಂಟ್ರಿ ಇರುತ್ತೆ, ಸೊ ಇದನ್ನು ಹಾಕೊಳ್ಳಿ, ಇದನ್ನು ಹಾಕೊಂಬಿಡಿ, ಇದನ್ನು ಅಷ್ಟೇ. ಇದಿಷ್ಟು ಇಂಪಾರ್ಟೆಂಟ್ ಈ ಒಂದು ಸಮ್ಮಲ್ಲಿ ಅಂತ ಇಟ್ಕೊಳ್ಳಿ ಅಷ್ಟೇ, ಇನ್ನೇನಿಲ್ಲ. ಇನ್ನೆಲ್ಲ ಒಂದು ಆ್ಯಾವ್ರೇಜಾಗಿ ಮಾಡ್ಬೋದು. ಇದಿಷ್ಟು ಸ್ವಲ್ಪ ಮುತುವರ್ಜಿ ವಹಿಸಿ ಮಾಡಬೇಕಾಗುತ್ತೆ. ದೆನ್ ಕ್ಯಾಪಿಟಲ್ ಫಂಡ್ ಒಂಚೂರು. ಓಕೆ, ಇಷ್ಟೇ. ಓಕೆ, ಜಾಸ್ತಿ ಟೈಮಲ್ಲಿ ನಿಮಗೆ ತುಂಬಾ ಹೇಳ್ಬಿಟ್ಟಿದ್ದೀವಿ. ಇವಾಗ ನಿಮ್ಗೆ ಮಾಡಬೇಕಾಗಿರೋಂಥ ಕೆಲಸ ಏನು ಅಂದರೆ ಅದೊಂದು ಬಿಟ್ಟಿದೆ. ಸ್ಟಾರ್ಟ್ ಮಾಡೋಣ ಸಮ್ನ. ಓಕೆ, ಸ್ಟಾರ್ಟ್. ಹೆಡ್ಡಿಂಗ್ ಹಾಕಬೇಕಾಗುತ್ತೆ, ವಿನಾಯಕ ಎಜುಕೇಷನ್ ಏನಿದೆ ಲೈಬ್ರರಿ ಅಂತ ಅದನ್ನು ಹಾಕ್ಬಿಟ್ಟು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಫಾರ್ ದಿ ಇಯರ್ ಎಂಡಿಂಗ್ 31st March 2018 ಅಂತ ಹಾಕಬೇಕಾಗುತ್ತೆ. ನೆಕ್ಸ್ಟು ಡೇಟಾಸ್ ಕ್ರೈಟಾಸ್ ಬರೀಬೇಕಾಗುತ್ತೆ. ಎಕ್ಸ್ಪೆಂಡಿಚರ್ ಇನ್ಕಮ್ನ ಎಲ್ಲ ಬರೆದುಬಿಟ್ಟು ಸ್ಟಾರ್ಟ್ ಮಾಡೋಣ. ಎಲ್ಲಿಂದ ಸ್ಟಾರ್ಟ್ ಮಾಡೋಣ? ಸೀದಾ ಬಂದುಬಿಡಿ ಪೇಮೆಂಟ್ ಸೈಡ್ಗೆ, ಪೇಮೆಂಟಿಂದನೇ ಸ್ಟಾರ್ಟ್ ಮಾಡೋಣ. ಬೈ ರೆಂಟೇ ತೊಗೊಳೋಣ. ಬೈ ರೆಂಟ್ ಎಷ್ಟು ಕೊಟ್ಟಿದ್ದಾನೆ? 2,400 ರೂಪಾಯಿ ಕೊಟ್ಟಿದ್ದಾನೆ. 2,400 ರೂಪಾಯಿನ ಏನು ಮಾಡಬೇಕಾಗುತ್ತೆ? ಆಗಲೇ ನಿಮ್ಮ ಹತ್ರ ಮಾತಾಡಿದ್ದೀನಿ, ನಾನು ಹೇಳಿದ್ದೀನಿ 200 ರೂಪಾಯಿನ ಮೈನಸ್ ಮಾಡಬೇಕಾಗುತ್ತೆ ಅಂತ. ಸೊ ಮೈನಸ್ ಮಾಡಬೇಕು. ಫಸ್ಟು ಬೈ ರೆಂಟ್ನ ಟು ರೆಂಟ್ ಅಂತ ಹಾಕೋಬೇಕಾಗುತ್ತೆ. ಟು ರೆಂಟ್. ಓಕೆ, ಟು ರೆಂಟ್ ಹಾಕ್ಕೊಳ್ಳಿ, 2,400 ಬರ್ಕೊಳ್ಳಿ. ನೆಕ್ಸ್ಟು ಈ ಒಂದು ಏನಿದೆ ಔಟ್ಸ್ಟ್ಯಾಂಡಿಂಗು 200 ರೆಂಟು ಲಾಸ್ಟ್ ಇಯರ್ದು, ಅದನ್ನು ಹಾಕ್ಕೊಳ್ಳಿ, ಮೈನಸ್ ಮಾಡಿ. ಯಾಕೆಂದರೆ ಈ ವರ್ಷದಲ್ಲ, ಅದು ಲೆಸ್ ಔಟ್ಸ್ಟ್ಯಾಂಡಿಂಗ್ OS ಅಂತ ಬರ್ದೀನಿ. PY ಅಂದರೆ ಪ್ರೀವಿಯಸ್ ಇಯರ್ ರೆಂಟ್ ಅಂತ 200 ಹಾಕ್ಕೊಳ್ಳಿ. ಮೈನಸ್ ಮಾಡಿದ್ರೆ 2,200 ಬರುತ್ತೆ. ಯಾಕೆ ಮೈನಸ್ ಮಾಡ್ತೀನಿ ಅಂದರೆ ಕನ್ಫ್ಯೂಸ್ ಆಗಬಾರ್ದು. ಇದು ಆ್ಯಡ್ ಮಾಡಬೇಕು, ಇನ್ನೊಂದು ಮೈನಸ್ ಮಾಡಬೇಕಾಗಿರುತ್ತೆ. ಸುಮ್ಮನೆ ನೀವು ಯಾಕೆ ತಲೆ ಕೆಡಿಸ್ಕೊಂಡು ಇದು ಮಾಡ್ತೀರಾ? ಫಸ್ಟ್ ಆಫ್ ಆಲ್ ಫಸ್ಟು ಒಂದೊಂದು ಲೆಕ್ಕ ಮುಗಿಸ್ಕೊಂಬಂದ್ಬಿಡೋದು ಒಳ್ಳೆಯದು. ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಅಡ್ಜಸ್ಟ್ಮೆಂಟಿಗೆ ಬಂದರೆ ನಿಮಗೆ ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಈ ವರ್ಷದ್ದು 300 ರೂಪಾಯಿ ಕಾಣಿಸ್ತಿದೆ. ಈ 300 ರೂಪಾಯಿ ಇಂಪಾರ್ಟೆಂಟ್, 2 ಟೈಮ್ ಎಂಟ್ರಿ ಮಾಡಬೇಕು, ಗೊತ್ತಿದೆ ಇದು ಎಲ್ಲೆಲ್ಲಿ ಅಂತ. ಸೊ ಬನ್ನಿ ಫಸ್ಟ್ ಇಲ್ಲಿ ಎಂಟ್ರಿ ಮಾಡೋಣ. ಆ್ಯಡ್ ರೆಂಟ್ ಕರೆಂಟ್ ಇಯರ್ 300 ಆ್ಯಡ್ ಮಾಡಿದ್ರೆ 2,500 ಟೋಟಲ್ ಬರುತ್ತೆ. ಔಟರ್ ಕಾಲಮಲ್ಲಿ ಎಂಟ್ರಿ ಮಾಡ್ತೀರಾ, ಮುಗೀತು. ರೆಂಟ್ ಕತೆ ಆಯಿತಾ? ರೆಂಟ್ ಮುಗೀತಾ? ನೆಕ್ಸ್ಟ್ ಬೈ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷ್ನರಿ ರಿಸಿಪ್ಷನ್ ಪೇಮೆಂಟ್ ಅಕೌಂಟಲ್ಲಿ ಕೊಟ್ಟಿರೋದು 1,200 ರೂಪಾಯಿ ಕೊಟ್ಟಿದ್ದಾನೆ. ಓಕೆ, ಈ 1,200 ರೂಪಾಯಿನ ಏನು ಮಾಡಬೇಕು? ಎಲ್ಲಾನ ಇದೆಯಾ ನೋಡ್ಕೊಳ್ಳಿ.
ಏನಾದರೂ ಇದಕ್ಕೆ ರಿಲೇಟೆಡ್ ಏನೂ ಇಲ್ಲ, ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ, ಸೀದಾ 1200 ರೂಪಾಯಿ ಹಂಗೆ ಬರೆದುಬಿಡಿ. ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ 1200 ಮುಗಿತಾ. ನೆಕ್ಸ್ಟ್ ವಾಪಸ್ ಬನ್ನಿ, ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಬೈ ಆಫೀಸ್ ಎಕ್ಸ್ಪೆನ್ಸಸ್ 2800 ರೂಪಾಯಿ ಇದೆ. ಇಲ್ಲೂ ಕೂಡ ಯಾವುದೇ ಒಂದು ತಲೆನೋವು ಕೆಲಸ ಇಲ್ಲ. ನಿಮ್ಗೆ ಕಾಣಿಸ್ತಾ ಇಲ್ಲ ಅಂದರೆ ರಬ್ ಮಾಡೋಣ. ಇದು ಕೂಡ ಯಾವುದೇ ಒಂದು ತಲೆನೋವು ಕೆಲಸ ಇಲ್ಲ. 2800 ರೂಪಾಯಿ ಏನು ಕೊಟ್ಟಿದ್ದಾರೆ ಅದನ್ನು ಹಂಗೆ ಬರೆದು ಬಿಡೋಣ. 2800 ರೂಪಾಯಿನ ಹಾಗೆ ಬರಿತಾ ಇದ್ದೀವಿ. ಟು ಆಫೀಸ್ ಎಕ್ಸ್ಪೆನ್ಸಸ್. ಓಕೆ, 2800 ಆಗೋಯ್ತು. ನೆಕ್ಸ್ಟ್ ಬುಕ್ಸ್ ಇದೆ, ಇದನ್ನು ಅಸೆಟ್ ಕನ್ಸಿಡರ್ ಮಾಡಿದ್ದೀವಿ, ಕ್ಯಾಪಿಟಲ್ ಇನ್ ಐಟಮ್. ಸೊ ಕ್ಯಾಪಿಟಲ್ ಇನ್ ನೇಚರ್ ಅದನ್ನು ಬರೆಯೋಂಗಿಲ್ಲ ಇಲ್ಲಿ, ಆದರೆ ಡಿಪ್ರಿಸಿಯೇಷನ್ ಬರೀಬೇಕು. ಅಡ್ಜಸ್ಟ್ಮೆಂಟ್ಗೆ ಹೋದಾಗ ನೋಡ್ಕೊಳ್ಳೋಣ. ಇನ್ವೆಸ್ಟ್ಮೆಂಟ್ ಇದು ಕೂಡ ಕ್ಯಾಪಿಟಲ್ ಇನ್ ನೇಚರ್, ಸೊ ಬರೆಯೋಂಗಿಲ್ಲ. ಇದು ಕ್ಯಾಪಿಟಲ್ ಇನ್ ನೇಚರ್ ಬರೆಯೋಂಗಿಲ್ಲ. ಸೊ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಇದೆ 2600, ಇದನ್ನು ಬ್ಯಾಲೆನ್ಸ್ ಶೀಟಲ್ಲಿ ಬರೀಬೇಕಾಗುತ್ತೆ. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಬರೆಯೋದ್ರಿಂದ ಇಲ್ಲಿ ಬರೆಯಲ್ಲ. ಅಡ್ಜಸ್ಟ್ಮೆಂಟಿಗೆ ಬಂದು ಸೀದಾ ಏನೇನು ಬರೀಬೇಕಾಗುತ್ತೆ, ಎಕ್ಸ್ಪೆನ್ಸಸ್ ಏನಾದರೂ ಇದ್ದರೆ ಬರೀಬೇಕು. ನಾವು ಮಾಡ್ತಿರೋದು ಪೇಮೆಂಟ್ ಸೈಡ್ದಲ್ವಾ. ಸೊ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಎಕ್ಸ್ಪೆಂಡಿಚರ್ ಕಾಲಮ್ ನೋಡ್ಕೊಳ್ಳಿ, ಇಲ್ಲಿ ಎಕ್ಸ್ಪೆಂಡಿಚರ್ ಕಾಲಮಲ್ಲಿ ಬರೀಬೇಕು. ಅಡ್ಜಸ್ಟ್ಮೆಂಟಿಗೆ ಬಂದುಬಿಟ್ಟಿದ್ದೀವಿ, ಏನೇನಿದೆ ನೋಡ್ಬೇಡ. ಔಟ್ಸ್ಟ್ಯಾಂಡಿಂಗ್ ರೆಂಟ್ 300 ರೂಪಾಯಿ ಕೊಟ್ಟಿದ್ದಾನೆ, ಎಂಟ್ರಿ ಮಾಡಾಗಿದೆ. ಸಬ್ಸ್ಕ್ರಿಪ್ಷನ್ ಅಂದ್ರೇ ಅದು ಇನ್ಕಮು. ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ ಇದು ಇನ್ಕಮು ಬಿಟ್ಟಾಕಿ. ಹಾಫ್ ಆಫ್ ದ ಎಂಟ್ರೆನ್ಸ್ ಫೀಸ್ ಬಂದಿದೆಯಂತೆ, ಅದು ಹಂಗಾರೆ ಬಿಟ್ಟಾಕಿ, ಅದೆಲ್ಲ ಇನ್ಕಮ್ ಆಗೋಯ್ತು, ರಿಸಿಪ್ಟ್ಸ್ ಅದು. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಬುಕ್ಸ್ ಇಲ್ಲಿದೆ ನೋಡಿ. ಡಿಪ್ರಿಸಿಯೇಷನ್ ಬುಕ್ಸ್ 10% ಚಾರ್ಜ್ ಮಾಡಬೇಕಂತೆ. 2 ಮೇಲೆ ಚಾರ್ಜ್ ಮಾಡಬೇಕು ನಾವು. ಯಾವ್ದು ಅಂದರೆ ಲಾಸ್ಟ್ ಇಯರು 14,000 ಕೊಟ್ಟು ತೊಗೊಂಡಿದ್ದಾರೆ. ಈ ಇಯರು ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ 10,000 ಕೊಟ್ಟು ತೊಗೊಂಡಿದ್ದಾರೆ. ಎರಡಕ್ಕೂ ಚಾರ್ಜ್ ಮಾಡಬೇಕು. 1 by 1 ಚಾರ್ಜ್ ಮಾಡೋಣ. ಫಸ್ಟು ಲಾಸ್ಟ್ ಇಯರ್ ಮುಗಿಸ್ಬೇಡೋಣ. ಫಸ್ಟು ಒಂದು ದೊಡ್ಡವರಿಂದನೇ ಸ್ಟಾರ್ಟ್ ಮಾಡಬೇಕಲ್ಲ. ಫಸ್ಟ್ ಔಟ್ ಅಂತಾರಲ್ಲ, ಫಸ್ಟ್ ಬಂದಿರೋರನ್ನ ಫಸ್ಟ್ ಕಳಿಸಿ, ನೆಕ್ಸ್ಟ್ ಬಂದಿರೋರನ್ನ ನೆಕ್ಸ್ಟ್ ಕಳಿಸೋಣ. ಫಸ್ಟ್ ಬಂದಿರೋರು ಇವರೇ, ಬುಕ್ಸು 14,000 ತೊಗೊಂಡು ಅವ್ರನ್ನ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಿ ಕಳಿಸ್ಬಿಡೋಣ. ಸೊ ಬರೀರಿ, 2 ಡಿಪ್ರಿಸಿಯೇಷನ್ ಆನ್ ಬಾಕ್ಸ್ 14,000, 10%, 10/100 ಅಂತ ಬರೆದಿರೋದು, ಅದು ಸ್ಲ್ಯಾಶ್ ಹಾಕಿದ್ದೀನಿ ಅಷ್ಟೇ. ಸೊ ಎಷ್ಟಾಗುತ್ತೆ? 10% ಕಣ್ಣಲ್ಲೇ ಹೇಳ್ಬೋದು, 1400 ರೂಪಾಯಿ ಅಲ್ಲ, 1400 ರೂಪಾಯಿ ಇನ್ನರ್ ಕಾಲಮಲ್ಲೇ ಬರೀರಿ, ಯಾಕಂದರೆ ಇನ್ನೊಂದಿದೆ. ನೆಕ್ಸ್ಟ್ ಈ ವರ್ಷನೂ ತೊಗೊಂಡಿದ್ದಾರೆ. ಬೈ ಬುಕ್ಸ್ ಬ್ರಾಟ್ 39/2017. ಈ ವರ್ಷ 9ನೇ ತಿಂಗಳು ಎಂಡಿಂಗಲ್ಲಿ ತೊಗೊಂಡಿದ್ದಾರೆ. ಅಂದರೆ ನೆಕ್ಸ್ಟ್ ಡೇಯಿಂದ ಚಾರ್ಜ್ ಮಾಡಿದ್ರೆ ಅದು 1/10/2017 ಬರೋತ್ರ. ಸೊ ಬನ್ನಿ, 10,000 ಮಾಮೂಲಿ 10/100 ಇಂಟು 6/12. 6 ಏನಕ್ಕೆ ಹಾಕಿದ್ದೀನಿ ಅಂತ ಗೊತ್ತಾ? 9th ಮಂತ್ ಎಂಡಿಂಗಲ್ಲಿ ತೊಗೊಂಡಿದ್ದಾರೆ. 10th ಮಂತಿಂದ ಕ್ಯಾಲ್ಕುಲೇಟ್ ಮಾಡಿ. 10th ಮಂತು, 11th ಮಂತು, 12th ಮಂತು ಅಂದರೆ ಡಿಸೆಂಬರ್ ಆಯಿತಾ. ಜನವರಿ, ಫೆಬ್ರವರಿ, ಮಾರ್ಚು. ನಮ್ದು ಇಯರ್ ಎಂಡಿಂಗ್ ಯಾವುದು? 31st ಮಾರ್ಚ್ 2018. ಅಲ್ಲಿವರೆಗೂ ಕ್ಯಾಲ್ಕುಲೇಟ್ ಮಾಡಬೇಕು. ಎಷ್ಟು ಮಂತ್ ಆಯಿತು? 6 ಮಂತ್ ಆಗುತ್ತೆ. ಓಕೆ, ಸೊ 6 ಮಂತಿಗೆ ಎಷ್ಟು ಬರುತ್ತೆ? ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ 10,000 10K. ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಬರೋದು 500. ಇವೆರಡನ್ನೂ ಆ್ಯಡ್ ಮಾಡಿದ್ರೆ 1900 ಬರುತ್ತೆ. ಅಲ್ಲಿಗೆ ಡಿಪ್ರಿಸಿಯೇಷನ್ ಕಥೆನೂ ಮುಗಿಯುತ್ತೆ. ಓಕೆ, ಇನ್ನು ಯಾವ್ದ್ಯಾವ್ದಿದೆ? ಪೇಮೆಂಟ್ ಸೈಡ್ ಎಲ್ಲ ಮುಗ್ದೋಗಿದೆ. ಇನ್ನಿರೋದು ಏನಿದ್ರು ರಿಸಿಪ್ಟ್ ಸೈಡಲ್ಲಿ ಏನಿದೆ ಅದನ್ನು ಬರ್ಕೋಬೇಕಾಗುತ್ತೆ. ಸೊ ಏನೇನು ರಿಸಿಪ್ಟ್ ಸೈಡು ಬರ್ಕೊಳ್ಳೋಣ ಒಂದೊಂದೇ. ಟು ಬ್ಯಾಲೆನ್ಸ್ 1400 ರೂಪಾಯಿ ಇದೆ. 1400 ರೂಪಾಯಿನ ಇಲ್ಲಿ ಎಂಟ್ರಿನೇ ಮಾಡೋಂಗಿಲ್ಲ. ಯಾಕೆ ಅಂದರೆ ಅದು ಆಲ್ರೆಡಿ ಬೈ ಬ್ಯಾಲೆನ್ಸ್ ಆಗೋಗ್ಬಿಟ್ಟಿದೆ. ಅಂದರೆ ಅದಕ್ಕಾಗಲೇ ಟ್ರಾನ್ಸ್ಫರು ಮಾಡಿಬಿಟ್ಟಿದ್ದಾರೆ 2400 ಎಂಡಿಂಗು ಅಂತ. ಅದನ್ನು ಮಾಡೋಂಗಿಲ್ಲ. ಅದು ಜಸ್ಟು ಕ್ಯಾಶ್ ಇನ್ ಹ್ಯಾಂಡಿಂದ ಇಂಪೋರ್ಟ್ ಮಾಡ್ಕೊಂಡಿರೋ ಅಂಥದ್ದು. ಸೊ ಅದು ಬಿಟ್ಟಾಕೆ ಇದನ್ನು ಎಂಟ್ರಿನೇ ಇಲ್ಲ, ಅದು ನೆಗ್ಲೆಕ್ಟ್. ಅದು ಲೈಕ್ ಕೆಲವು ಮೂವಿಗಳಲ್ಲಿ ಹೀರೋಯಿನ್ನ ನೆಗ್ಲೆಕ್ಟ್ ಮಾಡ್ತಾರಲ್ಲ, ಹೀರೋಯಿನ್ ಸುಮ್ಮನೆ ಹಾಕಿರ್ತಾರೆ, ಅದು ಒಂದೆರಡು ಹಾಡು ಹಾಕ್ಬಿಟ್ಟು ಡ್ಯಾನ್ಸ್ ಅಷ್ಟೇ ಮುಗೀತು. ಸುಮ್ಮನೆ ಎಲ್ಲ ಹೀರೋನೇ ತೋರಿಸಿ ಮುಗಿಸ್ಬಿಡ್ತಾರೆ. ಅದು ಬೇಕಾಗಿರಲ್ಲ. ಕೆಲವು ಫಿಲಮ್ಗಳಲ್ಲಿ ಹೀರೋಯಿನೇ ನೆಸೆಸಿಟಿ ಇರಲ್ಲ, ಆ ಥರ ಫಿಲಮ್ಗಳು ಮಾಡಿದರೂ ಉಂಟು, ಸುಮಾರಿದೆ. 2 ಸಬ್ಸ್ಕ್ರಿಪ್ಷನ್ 12,000 ಇದೆ. ಈ 2 ಸಬ್ಸ್ಕ್ರಿಪ್ಷನ್ ಏನೇನು ಮಾಡಬೇಕು ಅಂತ 4 ಟೈಮ್ ಎಂಟ್ರಿ ಮಾಡಬೇಕು ಅಂತ ಇಲ್ಲಿ ಬರೆದಿದ್ದೆ ನಾನು, ಆವಾಗಲೇ ಅಡಿಸ್ಬಿಟ್ಟಿದ್ದೀನಿ. 4 ಟೈಮ್ ಯಾವ್ದಾವ್ದು ಎಂಟ್ರಿ ಮಾಡಬೇಕು, ಫಸ್ಟು ಇದನ್ನೇ ಬರ್ಬಿಡೋಣ. ಫಸ್ಟು 2 ಸಬ್ಸ್ಕ್ರಿಪ್ಷನ್ ಅಂತ ಹಾಕೊಳ್ಳಿ. 2 ಸಬ್ಸ್ಕ್ರಿಪ್ಷನ್ ಏನಾಗುತ್ತೆ? ಬೈ ಸಬ್ಸ್ಕ್ರಿಪ್ಷನಿಂದ ಬಂದಿದೆ ಅಂತ. ಸೊ ಇನ್ಕಮ್ ಸೈಡು ಬೈ ಸಬ್ಸ್ಕ್ರಿಪ್ಷನ್ 12,000. ವಾಪಸ್ ಬನ್ನಿ ಬ್ಯಾಲೆನ್ಸ್ ಶೀಟ್ಗೆ. ಅಸೆಟ್ ಸೈಡಲ್ಲಿ ನಮಗೆ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ 600 ರೂಪಾಯಿ ಕೊಟ್ಟಿದ್ದೇನೆ. ಇದು ಲಾಸ್ಟ್ ಇಯರ್ದು, ಇದನ್ನು ಮೈನಸ್ ಮಾಡಬೇಕಾಗುತ್ತೆ. ಸೊ ಮೈನಸ್ ಮಾಡಿ. ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗು ಸಬ್ಸ್ಕ್ರಿಪ್ಷನ್ ಪ್ರೀವಿಯಸ್ ಇಯರ್ ಅಂತ ಬರೆದಿದ್ದೀನಿ 600. ಮೈನಸ್ ಮಾಡಿಬಿಟ್ಟು ಅಮೌಂಟ್ ಬರೀರಿ 11,400. 12,600 ಹೋದರೆ 11,400. ಸೊ ನೆಕ್ಸ್ಟ್ ವಾಪಸ್ ಬನ್ನಿ, ಸೀದಾ ಅಡ್ಜಸ್ಟ್ಮೆಂಟಲ್ಲಿದೆ ನೋಡಿ ಮಿಕ್ಕಿದ್ದು. ಅಡ್ಜಸ್ಟ್ಮೆಂಟಲ್ಲಿ 2 ಕೊಟ್ಟಿದ್ದಾನೆ. ಎರಡನೇದು ಮತ್ತು ಮೂರನೇ ಅಡ್ಜಸ್ಟ್ಮೆಂಟ್ ಏನಿದೆ? ಸಬ್ಸ್ಕ್ರಿಪ್ಷನ್ ರಿಸೀವಬಲ್ 2017-18 ಅಮೌಂಟ್ 400 ರೂಪಾಯಿ ಇದೆ. ಸಬ್ಸ್ಕ್ರಿಪ್ಷನ್ ರಿಸೀವಬಲ್ ಫಾರ್ ದ ಇಯರ್ 18-19 800 ಇದೆ. ಇಲ್ಲಿ 2 ಕೊಟ್ಟಿದ್ದಾರೆ. ಒಂದು 400 ರೂಪಾಯಿ ಕೊಟ್ಟಿದ್ದಾರೆ, ಇನ್ನೊಂದು 800 ರೂಪಾಯಿ ಕೊಟ್ಟಿದ್ದಾರೆ. 400 ರೂಪಾಯಿ ಬಂದು ಕರೆಂಟ್ ಇಯರ್ದು, ಇದು ನೆಕ್ಸ್ಟ್ ಇಯರ್ದು. ಸೊ ನೆಕ್ಸ್ಟ್ ಇಯರ್ನ ಮೈನಸ್ ಮಾಡಬೇಕು, ಕರೆಂಟ್ ಇಯರ್ನ ಆ್ಯಡ್ ಮಾಡಬೇಕು. ಫಸ್ಟ್ ಆಫ್ ಆಲ್ ನಾವು ಮೈನಸ್ ಮಾಡಿಬಿಡೋಣ, ಆಮೇಲೆ ಆ್ಯಡ್ ಮಾಡೋಣ. ಓಕೆ, ನೆಕ್ಸ್ಟ್ ಇಯರ್ದೇ ತೊಗೊಂಬಿಡೋಣ ಫಸ್ಟ್. ಓಕೆ,
ಕಮ್ ಬ್ಯಾಕ್ ಲೆಸ್ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಫಾರ್ 1890 ನೆಕ್ಸ್ಟ್ ಇಯರ್ ಅದು. ಓಕೆ, NEXT ಅಂತ ಬರ್ತೀನಿ, ನೆಕ್ಸ್ಟ್ ಇಯರ್ ಅಂತ ಬರೀಬೇಕಾಯ್ತು. ಓಕೆ, ಇಟ್ಸ್ ಓಕೆ. ನೆಕ್ಸ್ಟ್ ಇಯರ್ 800 ಮೈನಸ್ ಮಾಡೋಕ್ಕೆ 10,600 ಬರುತ್ತೆ. ವಾಪಸ್ ಬನ್ನಿ, ಈ ಇಯರ್ದು ಕರೆಂಟ್ ಇಯರ್ದು ಏನಿದೆ 400 ರೂಪಾಯಿ, ಇದನ್ನು ಬರೀಬೇಕಾಗುತ್ತೆ, ಇದನ್ನು ಆ್ಯಡ್ ಮಾಡಬೇಕಾಗುತ್ತೆ. ಆದರೆ ಓಕೆ, ಆ್ಯಡ್ ಮಾಡೋಣ ಬನ್ನಿ. ಆ್ಯಡ್ ಸಬ್ಸ್ಕ್ರಿಪ್ಷನ್ ರಿಸೀವಬಲ್ ಇನ್ನೂ ರಿಸೀವಾಗಿಲ್ಲ, ಈ ವರ್ಷದ 400 ರೂಪಾಯಿ ಆ್ಯಡ್ ಮಾಡಿ 11,000 ಆಯಿತು. ಇಲ್ಲಿಗೆ ಸಬ್ಸ್ಕ್ರಿಪ್ಷನ್ ಅನ್ನೋ ಒಂದು ದೊಡ್ಡ ಇಂಪಾರ್ಟೆಂಟ್ ಥಿಂಗ್ ಮುಗಿಯುತ್ತೆ. ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟ್ ಏನು, ವಾಪಸ್ ಬಂದರೆ ನಿಮಗೆ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ಗೆ ಇಲ್ಲಿ ಕಾಣಿಸುತ್ತೆ 2 ಎಂಟ್ರೆನ್ಸ್ ಫೀಸ್ ಹ್ಯಾಶ್ ಹಾಕಿದ್ದೀವಲ್ಲ, ಅದೇನಂದರೆ ಇಂಪಾರ್ಟೆಂಟ್ ಅಂತ. ಸೊ 2,000 ಇದೆ. ಹಾಫ್ ಆಫ್ ದ ಎಂಟ್ರೆನ್ಸ್ ಫೀಸ್ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಬಿಟ್ಟಿದ್ದಾನೆ ಇಲ್ಲಿ. ಎಂಟ್ರೆನ್ಸ್ ಫೀಸ್ನ ಕ್ಯಾಪಿಟಲೈಸ್ ಮಾಡಬೇಕು, ಡೊನೇಷನ್ನ ಕ್ಯಾಪಿಟಲೈಸ್ ಮಾಡಬೇಕು ಅಂತ. 2,000ಅಲ್ಲಿ ಅರ್ಧ ಅಂದರೆ 1,000 ಅಂತ. ಸೊ 1,000ನ ಇಲ್ಲಿ ಬರೀತೀರಾ, ಇನ್ನೊಂದು 1,000 ಮಿಕ್ಕಿರುತ್ತಲ್ಲ ಅದನ್ನು ಬ್ಯಾಲೆನ್ಸ್ ಶೀಟಲ್ಲಿ ಬರೀಬೇಕಾಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಬರ್ತ್ಬಿಡೋಣ, 2 ಎಂಟ್ರೆನ್ಸ್ ಫೀಸ್ ಹಾಕಿ 1/2 ಹಾಕಿ ಇಂಟು ಮಲ್ಟಿಪ್ಲೈ ಮಾಡಿದ್ರೆ ಇದರಲ್ಲಿ ಅರ್ಧ ಬರೆದ್ರೆ 1,000 ರೂಪಾಯಿ. ಸಿಂಪಲ್ ಜನರಲ್ ನಾಲೆಡ್ಜ್, ಅದು ಏನಿಲ್ಲ. ನೆಕ್ಸ್ಟ್ ಏನಿದೆ, 2 ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್ ಸೇಲಿಂದ 1,000 ರೂಪಾಯಿ ಬಂದಿದೆಯಂತೆ. ಗುಡ್, 1,000 ರೂಪಾಯಿ ಲಾಭ ಬಂದಿದೆ, ಹೆಂಗೋ ಒಂದು ಲಾಭ ಬಂದಿದೆ ಅಲ್ಲ, ಬರೆದಾಕಿ ಅಷ್ಟೇ. ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್ 1,000 ಹಾಕಿ ಮುಗೀತಿದ್ರು ಕಥೆನು. 2 ಸನ್ರಿ ರೆಸಿಪ್ಟ್ಸ್ ಅಂತ, ಸನ್ರಿ ರೆಸಿಪ್ಟ್ಸಿಂದ 600 ರೂಪಾಯಿ ಬಂದಿದೆಯಂತೆ. ಏನಾದರೂ ಅಡ್ಜಸ್ಟ್ಮೆಂಟ್ ಇದೆಯಾ? ಏನೂ ಇಲ್ಲ, ಜಸ್ಟ್ ಹಾಗೆ ಪೋಸ್ಟ್ ಮಾಡಾಕಿ ಬೈ ಸನ್ರಿ ರೆಸಿಪ್ಟ್ 600 ಹಾಕ್ಬಿಟ್ಟು ಮುಗೀತು. ರೆಸಿಪ್ಟ್ಸು ಮುಗಿದೋಯ್ತು. ಇನ್ನಿರೋದು ಒಂದೇ 2 ಡೊನೇಷನ್, ಹಾಫ್ ಡೊನೇಷನ್ನು ಕ್ಯಾಪಿಟಲೈಸ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ನಾನು 4,000 ಇದೆ, 4,000ದಲ್ಲಿ ಏನು ಮಾಡಬೇಕು, ಈ 4,000ನ ಅರ್ಧ ಮಾಡಬಾರ್ದ್ರೆ 2,000 ಆಗುತ್ತೆ. ಬೈ ಡೊನೇಷನ್ ಅರ್ಧ ಮಾಡಿ 1/2 ಇಂಟು 4,000 2,000 ಆಗುತ್ತೆ. ಇಲ್ಲಿಗೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಫುಲ್ಲು ನೀಟಾಗಿ ಎಲ್ಲ ಮಾಡಿಟ್ಟಿದ್ದೀರಾ. ಇನ್ನೊಂದೇ ಒಂದು ಕೆಲಸ ಮಾಡಬೇಕು, ಏನು ಅಂದರೆ ಟೋಟಲ್ ಮಾಡಬೇಕಾಗುತ್ತೆ. ಇನ್ಕಮ್ ಸೈಡು ಎಕ್ಸ್ಪೆಂಡಿಚರ್ ಸೈಡ್ ಯಾವ್ದು ಜಾಸ್ತಿ ಬರುತ್ತೆ ಅಂತ. ಇನ್ಕಮ್ ಸೈಡ್ ನಿಮಗೆ 15,600 ಬರುತ್ತೆ, ಎಕ್ಸ್ಪೆಂಡಿಚರ್ ಕಡೆ ಕಮ್ಮಿ ಬರುತ್ತೆ. ಮೈನಸ್ ಮಾಡಿದ್ರೆ ನಿಮಗೆ ಇಲ್ಲಿರೋ ಅಮೌಂಟ್ನೆಲ್ಲ 7,200 ಬರುತ್ತೆ. 7,200 ಏನು ಸರ್ಪ್ಲೆಸ್ ಆಗಿರುತ್ತೆ. ಸೊ ಸರ್ಪ್ಲೆಸ್ ಬಂತು, ಈ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ಕೆ ಅಂತ ಗೊತ್ತಾಯ್ತಾ. ಲಾಭ ಬಂದಿದೆ, ಏನು ಮಾಡಬೇಕು? ಲಾಭ ಬಂದರೆ ಪಾರ್ಟಿ ಮಾಡಬೇಕಾ? ಪಾರ್ಟಿ ಮಾಡೋಂಗಿಲ್ಲ ಇಲ್ಲಿ. ಇದು ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಆಗಿರೋದ್ರಿಂದ ಯಾವ ಪಾರ್ಟಿನೂ ಇಲ್ಲ, ಏನೂ ಇಲ್ಲ. ಮೆಕ್ಡೊನಾಲ್ಡ್ಸ್ಗೂ ಕರ್ಕೊಂಡೋಗಲ್ಲ ಅವರು. ಓಕೆ, ಸ್ಟಾರ್ಟ್. ಬ್ಯಾಲೆನ್ಸ್ ಶೀಟ್ ಮಾಡೋಣ, ಚೆನ್ನಾಗಿ ಕಾಣಿಸ್ಲಿ. ರೇಸ್ ಇದನ್ನು ಬ್ಯಾಲೆನ್ಸ್ ಶೀಟ್ ಬರೆದು ಬಿಡೋಣ. ಬ್ಯಾಲೆನ್ಸ್ ಶೀಟ್ಗೆ ಹೆಡಿಂಗ್ ಹಾಕಿ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st March 2018 ಅಂತ. ಲ್ಯಾಬಿಲಿಟಿ ಸೈಡ್, ಅಮೌಂಟ್ ಸೈಡ್ ಏನೇನು ಹಾಕಬೇಕು ಅಂತ ಎಲ್ಲ ಗೊತ್ತು ತಾನೆ, ನೀವೇ ಮಾಡ್ಕೊತೀರಾ, ನಾನು ಹೋಗ್ಲಾ? ಬೇಡಲ್ಲ, ಹೇಳ್ಬಿಡೋಣ. ಓಕೆ, ಲ್ಯಾಬಿಲಿಟಿ ಸೈಡ್ ಫಸ್ಟು ಹೆಡಿಂಗ್ ಹಾಕಿ ಲ್ಯಾಬಿಲಿಟಿ ಅಮೌಂಟ್, ಅಸೆಟ್ ಅಮೌಂಟ್ ಅಂತ. ಲ್ಯಾಬಿಲಿಟಿ ಸೈಡ, ಅಸೆಟ್ ಸೈಡ ಯಾವುದಾದ್ರೂ ಒಂದು ಬರೀಲೇಬೇಕಲ್ಲ, ಬರೋಣ. ಸ್ಟಾರ್ಟ್ ಮಾಡೋಣ. ಓಕೆ, ಹೆಂಗಾದರೂ ಸ್ಟಾರ್ಟ್ ಮಾಡೋಣ ಬನ್ನಿ, ಯಾವ್ದು ಸಿಗುತ್ತೋ ಅದನ್ನೇ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್ ಸ್ವಲ್ಪ ನೀಟ್ ಮಾಡೋದು ಒಳ್ಳೆಯದು, ಕಣ್ಣಿಗೆ ಅಂದಾನೆ ಇಂಪಾರ್ಟೆಂಟು. ಎಲ್ಲ ಡಿಲೀಟ್ ಮಾಡ್ಬಿಡ್ತೀನಿ, ಏನೂ ಬೇಡ ಅಂತ. ಸದ್ಯಕ್ಕೆ ಯಾವುದು ಬೇಡ, ಎಲ್ಲ ನೀಟಾಗಿದ್ದರೆ ಕಣ್ಣಿಗೆ ತುಂಬ, ಕಣ್ಣು ಅಂದಾನ ತುಂಬ ಲೈಕ್ ಮಾಡುತ್ತಂತೆ. ಅಂದರೆ ತುಂಬ ಚೆನ್ನಾಗಿದ್ದಾಗ, ಗೀಚಾಕಿದಾಗ ಅಥವಾ ಮೆಸ್ ಆಗಬಾರ್ದು. ಫುಡ್ಡು ಅಷ್ಟೇ, ತಟ್ಟೆಯಲ್ಲಿ ನೀಟಾಗಿ ಅರೇಂಜ್ ಮಾಡಿಕೊಟ್ಟಿರ್ತಾರೆ ಹೋಟ್ಲುಗಳಲ್ಲಿ, ಅದಕ್ಕೆ ಚೆನ್ನಾಗಿ ದುಡ್ಡು ಇಸ್ಕೊತಾರೆ. ಹೆಂಗೆ ಬೇಕೋ ಹಂಗೆ ಹಾಕ್ಕೊಡ್ತಾರೆ ರೋಡ್ ಸೈಡಲ್ಲಿ, ಬಟ್ ಕ್ವಾಂಟಿಟಿ ಜಾಸ್ತಿ ಇರುತ್ತೆ. ಅಥವಾ ಅಲ್ಲ, ಅವ್ರವರು ಲೈಕ್ ಅದು ಚೆನ್ನಾಗಿರೋದು ಕಣ್ಣು ತುಂಬ ಇಷ್ಟಪಡುತ್ತೆ. ಸೊ ಕಣ್ಣಿನ ಒಂದು ನಾಲ್ಗೆ, ಕಣ್ಣು, ಕಿವಿ ಚೆನ್ನಾಗಿರೋದನ್ನ ಕೇಳಿಸ್ಕೊಳೋಕೆ ಇಷ್ಟಪಡುತ್ತೆ, ಚೆನ್ನಾಗಿರೋದನ್ನ ಮಾತಾಡೋಕ್ಕೆ ಇಷ್ಟಪಡುತ್ತೆ ಬಾಯಿ. ಸೊ ಕಣ್ಣು ಚೆನ್ನಾಗಿರೋದನ್ನ ನೋಡೋಕ್ಕೆ ಇಷ್ಟಪಡುತ್ತೆ. ಕಣ್ಣನ್ನು ತಪ್ಪಲ್ಲ ಬಿಡಿಯೋದು, ಕೆಲವು ಸತಿ ಮನಸ್ಸಿನ ತಪ್ಪಿದೆ. ಓಕೆ, ಬ್ಯಾಲೆನ್ಸ್ ಶೀಟ್ ಸ್ಟಾರ್ಟ್ ಮಾಡೋಣ. ಕಥೆ ಜಾಸ್ತಿ ಹೊಡೆದ್ಬಿಟ್ರೆ ನಿಮಗೂ ಬೋರ್ ಆಗೋಗ್ಬಿಡುತ್ತೆ. ಅಸೆಟ್ ಸೈಡಾ, ಲ್ಯಾಬಿಲಿಟಿ ಸೈಡಾ? ಲ್ಯಾಬಿಲಿಟಿನೇ ಮಾಡೋಣ, ಆಮೇಲೆ ಅಸೆಟ್ಟು ಬರಲಿ. ಫಸ್ಟು ಕಷ್ಟಪಟ್ಬಿಡೋಣ, ಸಾಲ ತೀರಿಸ್ಬಿಡೋಣ, ಆಮೇಲೆ ಅಸೆಟ್ ಬಗ್ಗೆ ಮಾತಾಡ್ಕೊಳ್ಳೋಣ ಅನ್ನೋದಾದರೆ ಗುಡ್. ಅದು ಔಟ್ಸ್ಟ್ಯಾಂಡಿಂಗ್ ರೆಂಟ್ ಕೊಟ್ಟಿದ್ದಾನೆ, ಇದು ಆಲ್ರೆಡಿ ಬರೆದುಬಿಟ್ಟಿದ್ದೀವಿ, ಇದೇನು ಬರೆಯೋಂಗಿಲ್ಲ ಮತ್ತೆ. ಸೊ ಎಂಟ್ರಿ ಆಗೋಗ್ಬಿಟ್ಟಿದೆ. ಕ್ಯಾಪಿಟಲ್ ಫಂಡ್ ಕೊಟ್ಟಿದ್ದಾನೆ. ಸೊ ಕ್ಯಾಪಿಟಲ್ ಫಂಡ್ ಏನು ಮಾಡಬೇಕು? ಕ್ಯಾಪಿಟಲ್ ಫಂಡ್ನ ಎಂಟ್ರಿ ಮಾಡಿಬಿಡೋಣ ಬನ್ನಿ. ಫಸ್ಟ್ ಕ್ಯಾಪಿಟಲ್ ಫಂಡ್ ಇದು ಓಪನಿಂಗ್ ಬ್ಯಾಲೆನ್ಸ್ ಅಂದ್ಕೊಳ್ಳಿ. ಸೊ ಬನ್ನಿ, ಲ್ಯಾಬಿಲಿಟಿ ಸೈಡ್ ಕ್ಯಾಪಿಟಲ್ ಫಂಡ್ ಹಾಕಿ ಓಪನಿಂಗ್ ಬ್ಯಾಲೆನ್ಸ್ ಹಾಕೊಳ್ಳಿ 23,800. ಇಲ್ಲಿರೋದು ಏನಿದೆ ಅದನ್ನು ಸೀದಾ ಅಲ್ಲಿ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಮಾಡಬೇಕಾಗಿರೋದು ಏನು ಅಂದರೆ ಸರ್ಪ್ಲೆಸ್ನ ಹಾಕಬೇಕಾಗುತ್ತೆ. ಸೊ ಸರ್ಪ್ಲೆಸ್ನ ಆ್ಯಡ್ ಮಾಡಬೇಕು. ಎಷ್ಟು ಬಂದಿದೆ ಸರ್ಪ್ಲೆಸ್? 7,200 ಸರ್ಪ್ಲೆಸ್ ಬಂದಿದೆ ಈ ವರ್ಷದ್ದೇ. ಸೊ 7,200ನ ಹಾಕ್ಕೊಳ್ಳಿ, ಆಮೇಲೆ ಪ್ಲಸ್ ಮಾಡೋಣ. ಜಸ್ಟ್ ಈಗ ಹಾಕಿರಿ. ನೆಕ್ಸ್ಟು ಯಾವುದು ಎಂಟ್ರೆನ್ಸ್ ಫೀಸು ಮತ್ತು ಡೊನೇಷನ್ನ ನಾವು ತಾನೇ ಕ್ಯಾಪಿಟಲೈಸ್ ಮಾಡಿದ್ದು ಅದನ್ನು ಹಾಕಬೇಕಾಗುತ್ತೆ. ಹಾಫ್ ಆಫ್ ಮಾಡಿದ್ದೀವಲ್ವಾ, ಆಗಲೇ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ, ನಮ್ಗೆ ಗೊತ್ತಿದೆ ಅಮೌಂಟ್ ಎಷ್ಟೆಷ್ಟು ಅಂತ. ಒಂದು 1,000 ಇದೆ, ಇಲ್ಲೂ ನೋಡ್ಬೋದು ನೀವು, ಇಲ್ಲೇ ಮಾಡಿದರೆ ಎಂಟ್ರೆನ್ಸ್ ಫೀಸು 1,000 ಮಾಡಿದ್ದೀವಿ, ಮತ್ತು 2,000 ಅಂತ ಮಾಡಿದ್ದೀವಿ. ಹಾಫ್ ಆಫ್ ಅಲ್ವಾ? ಸೊ 2,000ದಲ್ಲಿ ಹಾಫ್ ಅಗೈನ್ 1,000, ಇಲ್ಲಿ 2,000 ಇದನ್ನು ಬರೀಬೇಕಾಗುತ್ತೆ ಎಲ್ಲಿಗೆ. ಸೊ ಬಂದುಬಿಡಿ, ಬರೆಯೋಣ. ಆ್ಯಡ್ ಎಂಟ್ರೆನ್ಸ್ ಫೀಸ್ 1,000,
ನಿಮ್ಗೆ ಬೇಕಾದರೆ ಡೌಟ್ ಇದ್ದರೆ ಬರ್ಕೊಳ್ಳಿ. ಹಾಫ್ ಇಂಟು 2000 ಅಂತ. ಅಗೈನ್ ಆ್ಯಡ್ ಡೊನೇಷನ್ 2000 ಬರ್ಕೊಳ್ಳಿ. ನಿಮ್ಗೆ ಬೇಕಿದ್ರೆ ಹಾಫ್ ಅಗೈನ್ ಇಂಟು 4000 ಅಂತ ಬರ್ಕೊಳ್ಳಿ. ಟೋಟಲ್ ಮಾಡಿದ್ರೆ ನಿಮಗೆ ಇದನ್ನೆಲ್ಲ 34,000 ಬರುತ್ತೆ. ಇದು ಈ ವರ್ಷದ ಕ್ಯಾಪಿಟಲ್ ಫಂಡ್ ಆಗಿರುತ್ತೆ. ನೆಕ್ಸ್ಟ್ ಏನು ಮಾಡಬೇಕು ಬನ್ನಿ, ಬ್ಯಾಲೆನ್ಸ್ ಶೀಟು ಲಾಸ್ಟ್ ಇಯರ್ಗೆ ಏನು ಮಾಡ್ತೀರಾ ಇಲ್ಲಿ ನೋಡಿ ಒಂದ್ಸತಿ ಕಣ್ಣಾಡಿಸಿ. ಖಾಲಿ ಹೊಡಿತಾಯ್ತಾ, ಏನೂ ಇಲ್ಲ, ಮತ್ತೇನು ಮಾಡೋದು ಅಷ್ಟೇನಾ? ಇಲ್ಲ ಕಣ್ರಿ, ಇನ್ನೂ ಒಂದಿದೆ. ಯಾವ್ದು ಅಂದರೆ ಅಡ್ಜಸ್ಟ್ಮೆಂಟಲ್ಲಿ ಎರಡೆರಡು ಟೈಮ್ ಎಂಟ್ರಿ ಮಾಡ್ಬೇಕಂತ ಹೇಳಿರ್ತೀವಲ್ಲ, ಅದರಲ್ಲಿ ಕೆಲವೆಲ್ಲ ಇಲ್ಲೇ ಕೂತಿರುತ್ತೆ, ಅದನ್ನು ಎಂಟ್ರಿ ಮಾಡಬೇಕಾಗುತ್ತೆ. ರಿಸಿಪ್ಟ್ ಸೈಡ್ ಏನಾದರೂ ಇದೆಯಾ ನೋಡ್ಕೊಳ್ಳಿ, ಅಲ್ಲಿ ಏನು ಎಂಟ್ರಿ ಮಾಡೋ ಅಂಥದ್ದಿಲ್ಲ. ಸೊ ಹಾಗಾದರೆ ಅಡ್ಜಸ್ಟ್ಮೆಂಟಲ್ಲೇ ಬರಬೇಕಾಗುತ್ತೆ. ಅಡ್ಜಸ್ಟ್ಮೆಂಟಲ್ಲಿ ಯಾವುದಾದ್ರೂ ಈ ವರ್ಷದ ಔಟ್ಸ್ಟ್ಯಾಂಡಿಂಗ್ಗಳು ಅಥವಾ ಯಾವುದಾದ್ರೂ ಕೊಡಬೇಕು ಅನ್ನೋದಿದ್ರೆ, ಬಾಕಿ ಉಳಿದಿದ್ರೆ ಅದನ್ನು ಬರಿಬೇಕಾಗುತ್ತೆ. ರೆಂಟ್ ಇಲ್ಲೇ ಇದೆಯಲ್ಲ, 300 ರೂಪಾಯಿಗಳು, 300 ರೂಪಾಯಿನ ಬರಿಬೇಕಾಗುತ್ತೆ. ಔಟ್ಸ್ಟ್ಯಾಂಡಿಂಗ್ ರೆಂಟ್ ಅಂತ ಹಾಕೊಳ್ಳಿ. ಔಟ್ಸ್ಟ್ಯಾಂಡಿಂಗ್ OS ರೆಂಟ್ ಅಂತ ಹಾಕಿದ್ದೀನಿ 300. ನೀವು ಕರೆಕ್ಟಾಗಿ ಬರೀರಿ, ಔಟ್ಸ್ಟ್ಯಾಂಡಿಂಗ್ ಅಂತಲೇ ಶಾರ್ಟ್ ಫಾರ್ಮ್ ಯೂಸ್ ಮಾಡಿಬಿಡಿ ಜಾಸ್ತಿ. ನೆಕ್ಸ್ಟ್ ಇನ್ನೇನಿದೆ, ಸಬ್ಸ್ಕ್ರಿಪ್ಷನ್ ರಿಸೀವಬಲ್ ಫಾರ್ ದ ಇಯರ್. ಇದು ಇನ್ಕಮ್, ಇದು ಈ ವರ್ಷದ ಇನ್ಕಮ್ ಬರಬೇಕು. ಇದನ್ನು ಅಸೆಟ್ ಸೈಡಲ್ಲಿ ಬರೀಬೇಕಿದು. ಸೊ ನೆಕ್ಸ್ಟು ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಫಾರ್ ದ ಇಯರ್, ರಿಸೀವ್ಡ್ ತೊಗೊಂಬಿಟ್ಟಿದ್ದಾನಂತೆ ನೆಕ್ಸ್ಟ್ ವರ್ಷದ 800 ರೂಪಾಯಿ. ನೆಕ್ಸ್ಟ್ ವರ್ಷ ತಗೊಂಡ್ರೆ ಈ ವರ್ಷ ಅದನ್ನು ಲಯಬಿಲಿಟಿ ಸೈಡಲ್ಲಿ ಹಾಕ್ಕೊಳ್ಳಿ, ಯಾಕೆಂದರೆ ಅದು ಈ ವರ್ಷದಲ್ಲ ಅದು. ಸೊ ತಗೊಂಬನ್ನಿ 800 ರೂಪಾಯಿ. ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂತ ಹಾಕಿ 800 ರೂಪಾಯಿನ ಹಾಕ್ಕೊಳ್ಳಿ ಲಯಬಿಲಿಟಿ ಸೈಡ್. ಯಾಕೆ ಹಾಕ್ತಾ ಇದ್ದೀನಿ ಅಂದರೆ ಅದು ಈ ವರ್ಷದಲ್ಲ, ನೆಕ್ಸ್ಟ್ ಇಯರ್ದು ಈ ವರ್ಷನ ಇಸ್ಕೊಂಡು ಖರ್ಚು ಮಾಡ್ಕೊಂಬಿಟ್ರೆ ನೆಕ್ಸ್ಟ್ ವರ್ಷ ಚೊಂಬಾಗ್ಬಿಡಲ್ವಾ. ಸೊ ಅದಕ್ಕೆ ಅದನ್ನು ಲಯಬಿಲಿಟಿ ಸೈಡ್ ಅಂತ ಸಾಲ ಅಂದ್ಕೊಳ್ಳಿ. ಅದನ್ನು ಫಸ್ಟಾಗಿ ಕಿತ್ಕೊಂಡ್ಬಂದ್ಬಿಟ್ಟಿದ್ದೀವಿ, ನಾಳೆ ಬರಬೇಕಾಗಿರೋದು ಅಥವಾ ನೆಕ್ಸ್ಟ್ ಬರಬೇಕಾಗಿರೋದು ಅಂದ್ಕೊಂಡು ಹಾಕ್ಕೊಳ್ಳಿ. ನೆಕ್ಸ್ಟ್ ಹಾಫ್ ಆಫ್ ದ ಎಂಟ್ರೆನ್ಸ್ ಫೀಸ್ ಆ್ಯಂಡ್ ಹಾಫ್ ಆಫ್ ದ ಡೊನೇಷನ್ ಆರ್ ಟು ಬಿ ಕ್ಯಾಪಿಟಲೈಸ್ಡ್. ಕ್ಯಾಪಿಟಲೈಸ್ ಮಾಡಿರೋದನ್ನ ನಾನು ಆಲ್ರೆಡಿ ಎಂಟ್ರಿ ಮಾಡಿಬಿಟ್ಟಿದ್ದೀವಿ. ಇದು ಮುಗ್ದೋಗಿರೋ ಕತೆ. ಈ ಮುಗ್ದೋಗಿರೋ ಕತೆನ ಏನು ತಲೆ ಕೆಡ್ಸ್ಕೊಂಡು ಏನು ಮಾಡೋದು ಬೇಡ. ನೆಕ್ಸ್ಟ್ ಏನಾದರೂ ಇದೆಯಾ ನೋಡ್ಕೊಳ್ಳಿ. ಡಿಪ್ರಿಸಿಯೇಷನ್ ಇಲ್ಲಿ ಬರೆಯೋಂಗಿಲ್ಲ, ಬಿಟ್ಟಾಕಿ. ಅಸೆಟ್ ಸೈಡಿಗೆ ಬರಬೇಕು, ಎಲ್ಲ ಆಗೋಯ್ತದು. ಓಕೆ, ಅಸೆಟ್ ಸೈಡ್ ಬಂದ್ಬಿಡೋಣ. ಕ್ಯಾಶ್ ಇನ್ ಹ್ಯಾಂಡ್ ಈ 1400 ರೂಪಾಯಿ ಬರೆಯೋಂಗಿಲ್ಲ. ಬರೀಬೇಕಾಗಿರೋದು ಯಾವುದು ಅಂದರೆ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 2600 ಬರೀಬೇಕು. ಸೊ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಹಾಕಿ. ಕ್ಯಾಶ್ ಇನ್ ಹ್ಯಾಂಡ್ ಅಸೆಟ್ ಸೈಡ್ 2600 ಎಂಟ್ರಿ ಮಾಡಿದ್ರೆ ಮುಗೀತು. ನೆಕ್ಸ್ಟ್ ಬುಕ್ಸ್ ಇದೆ. ಸ್ವಲ್ಪ ಟ್ರಿಕ್ಕಿ ಪಾರ್ಟ್ ಇಲ್ಲೇ ಇರೋದು. ಬುಕ್ಸ್ನ ಬರೀಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಬರೀಬೇಕಾಗುತ್ತೆ. ಏನೇನು ಮಾಡಬೇಕು ಅಂದರೆ ಸ್ವಲ್ಪ ಎಲ್ಲ ಎರೇಸ್ ಮಾಡ್ಬಿಡೋಣ ಇದನ್ನು. ಓಕೆ, ಪೆನ್ ತೊಗೊಂಡು ಇಲ್ಲಿ ಮಾಡಬೇಕಾಗಿರೋ ಕೆಲಸ ಏನು ಅಂದರೆ ಇದನ್ನು ಪ್ಲಸ್ ಇಲ್ಲೊಂದಿದೆ ನೋಡಿ, ಬುಕ್ಸು ಈ ವರ್ಷ ತೊಗೊಂಡಿರೋದು, ಈ ಎರಡನ್ನೂ ಆ್ಯಡ್ ಮಾಡಬೇಕು. ಫಸ್ಟು ಬುಕ್ಸ್ನ ಆ್ಯಡ್ ಮಾಡಿ, ನೆಕ್ಸ್ಟು ಡಿಪ್ರಿಸಿಯೇಷನ್ 10% ಇದೆ, ಅದನ್ನು ಟೋಟಲ್ ಡಿಪ್ರಿಸಿಯೇಷನಿಂದ ಮೈನಸ್ ಮಾಡೋಣ. ಓಕೆ, ಫಸ್ಟ್ ಆ್ಯಡ್ ಮಾಡಿ ಬರೀರಿ. ಬುಕ್ಸ್ ಅಂತ ಬರೀರಿ. ಹೆಡ್ಡಿಂಗ್ ಬುಕ್ಸ್ ಹಾಕಿ 14,000 ಹಾಕಿ. ಈ ವರ್ಷದ್ದು ಬೈ ಬುಕ್ಸ್ ಮತ್ತೆ ತೊಗೊಂಡಿದ್ದಾನೆ. ಹೆಡ್ಡಿಂಗ್ ಹಾಕೊಬೋದು ನೀವು. ಆ್ಯಡ್ ಅಡಿಷನಲ್ಸ್ ಬುಕ್ಸ್ ಅಂತ ಹಾಕಿ ಡೇಟ್ ಹಾಕ್ಕೊಳ್ಳಿ, ಯಾವತ್ತು ತೊಗೊಂಡಿರೋದು 10,000 ಆ್ಯಡ್ ಮಾಡಿ. ಆ್ಯಡ್ ಮಾಡಿದ್ರೆ 24,000 ಬರುತ್ತೆ. 24,000 ಬುಕ್ ತೊಗೊಂಡಿದ್ದೀರಾ. ಈಗ ಏನು ಮಾಡಬೇಕು, ಲೆಸ್ ಡಿಪ್ರಿಸಿಯೇಷನ್ ಮಾಡಬೇಕು. ಡಿಪ್ರಿಸಿಯೇಷನ್ಗೆ ನೀವು ಈ ವರ್ಷದ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ಗೆ ಹೋಗ್ಬಿಡಿ. ಇಲ್ಲಿ ನೀವು ಟೋಟಲ್ ಬರ್ದಿದ್ದೀರಾ ನೋಡಿ, ಒಂದ್ಸತಿ ಎರೇಸ್ ಮಾಡ್ಬಿಡೋಣ ಇದನ್ನೆಲ್ಲ. ಇಲ್ಲಿ ಟೋಟಲ್ ಬರ್ದಿದ್ದೀರಾ ನೋಡಿ 1900 ರೂಪಾಯಿ. ಈ 1900 ರೂಪಾಯಿನ ಮೈನಸ್ ಮಾಡಬೇಕು. ನೀವು ಇಂಡಿವಿಜುವಲಾಗೂ ಮೈನಸ್ ಮಾಡ್ಬೋದು 1400 ಅಥವಾ 500 ಅಂತ. ಬಟ್ ನಾನು ಅಂದ್ಕೊಂಡಿದ್ದು ಬೆಸ್ಟ್ ಅಂದರೆ 1900 ಅಂತಲೇ ಮೈನಸ್ ಮಾಡಿದ್ರೆ ಒಳ್ಳೆಯದು. ಸುಮ್ಮನೆ ಜಾಗ ಉಳಿಯುತ್ತೆ. ಎಲ್ಲ ಏನಕ್ಕೆ ಅರ್ಥ ಮಾಡ್ಕೊಂಡವ್ರು ಮಾಡ್ಕೊತಾರೆ, ನಿಮ್ಗೆ ಅರ್ಥ ಆದರೆ ಸಾಕು. ಸೊ ಲೆಸ್ ಡಿಪ್ರಿಸಿಯೇಷನ್ ಟೋಟಲ್ ಅಮೌಂಟ್ ಏನಿದೆ ಅದನ್ನು 1900 ರೂಪಾಯಿ ಹಾಕಿ ಮೈನಸ್ ಮಾಡಿದ್ರೆ ಇದು ಆ್ಯಕ್ಚುಲಿ ಮೈನಸ್, ಇದು ಲೆಸ್ ಅಂತ. ಅದಕ್ಕೆ ಲೆಸ್ ಅಂತ ಬರ್ಕೊಳೋದು ತುಂಬ ಇಂಪಾರ್ಟೆಂಟು. ಲೆಸ್ ಅಂತ ಬರ್ದಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಕನ್ಫ್ಯೂಸ್ ಮಾಡ್ಕೊಂಡು ಆ್ಯಡ್ ಏನನ್ನ ಮಾಡಿದ್ರೆ ನೀವು ಜಾಸ್ತಿ ಆಗಿಬಿಡುತ್ತೆ, ತಪ್ಪಾಗ್ಬಿಡುತ್ತೆ. 22,100 ಬರುತ್ತೆ. ಸೊ ಅಲ್ಲಿಗೆ ಬುಕ್ಸ್ ಅನ್ನೋ ಒಂದು ಕೆಲಸ ಮುಗೀತು. ನೆಕ್ಸ್ಟ್ ಏನಿದೆ ನೋಡ್ಕೊಳ್ಳಿ. ಫರ್ನಿಚರ್ ಇದೆ 8,000 ರೂಪಾಯಿ. ಫರ್ನಿಚರ್ನ ಏನು ಮಾಡಬೇಕು, 8,000 ಫರ್ನಿಚರ್ನ. ಸೊ ಈ ಒಂದು ಫರ್ನಿಚರ್ಗೆ ಡಿಪ್ರಿಸಿಯೇಷನ್ನೇ ಇಲ್ಲ. ಈ ವರ್ಷ ಏನಾದರೂ ತೊಗೊಂಡಿದ್ದಾನ, ಇಲ್ಲ, ಅದೂ ಮಾಡಿಲ್ಲ. ಸೊ ಹಾಗೆ ಹಾಕ್ಬಿಡಿ. ಹಂಗಾರೆ ಫರ್ನಿಚರ್ 8,000 ರೂಪಾಯಿ ಡನ್, ಮುಗೀತು ಅಲ್ಲಿಗೆ. ನೆಕ್ಸ್ಟ್ ಹಂಗಾದರೆ ಫರ್ನಿಚರ್ ಆಗೋದ್ಮೇಲೆ ಇನ್ನೇನು ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್, ಇದು ಬಾರಿಯಂಗೆ ಇಲ್ಲ, ಬಿಟ್ಟಾಕಿ. ಹಾಗಾದರೆ ಪೇಮೆಂಟ್ ಸೈಡಿಗೆ ಬಂದುಬಿಡಿ. ಇಲ್ಲಿ ಏನಾದರೂ ತೊಗೊಂಡಿದ್ರೆ ಈ ವರ್ಷ ಅಸೆಟ್ಟಿಗೆ ರಿಲೇಟೆಡ್ ಆಗಿರೋದು, ನಾವಾಗಲೇ ಓದಿದ್ದೀವಿ, ಒಂದು ನೆನಪಿದೆ, ಯಾವುದು ಅಂದ್ಕೊಂಡು ಹುಡುಕಿ. ಇಲ್ಲಿ ಬೈ ರೆಂಟು ಆಗಿದೆ, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಆಗೋಗಿದೆ, ಆಫೀಸ್ ಎಕ್ಸ್ಪೆನ್ಸಸ್ ಆಗೋಗಿದೆ. ಇದು ಈ ವರ್ಷ ತೊಗೊಂಡಿದ್ದು, ಈಗ ತಾನೇ ಬರೆದ್ವಿ ಇದಾಗಲೇ. ಹಾಗಾದರೆ ನೆಕ್ಸ್ಟು ಇನ್ವೆಸ್ಟ್ಮೆಂಟು, ಇದನ್ನು ಬರ್ತಿರ್ಲಿಲ್ಲ ನೋಡಿ, ಇದು ಇಂಪಾರ್ಟೆಂಟು. ಸೊ ಇದನ್ನು ಬರಿಬೇಕಾಗತ್ತೆ. ಇನ್ವೆಸ್ಟ್ಮೆಂಟ್ 2,000 ತೊಗೊಂಡಿದ್ದಾನೆ. ಕ್ಯಾಪಿಟಲಿ ನೇಚರ್, ಅದನ್ನು ಬರೀರಿ. ಇನ್ವೆಸ್ಟ್ಮೆಂಟ್ 2,000 ಬರೀತೀರಾ. ನೆಕ್ಸ್ಟ್ ಇದು ಆಲ್ರೆಡಿ ಆಗೋಗಿದೆ 2,600 ರೂಪಾಯಿ ಸ್ಟಾರ್ಟಿಂಗೇ ಬರೆದಿದ್ದೀವಿ, ಕ್ಯಾಶ್ ಇನ್ ಹ್ಯಾಂಡ್ ಅಂತ. ನೆಕ್ಸ್ಟ್ ಯಾವುದಿದೆ, ಔಟ್ಸ್ಟ್ಯಾಂಡಿಂಗ್ ರೆಂಟು. ಯಾವುದಾದ್ರೂ ಇನ್ಕಮ್ ಇದ್ದರೆ ಬರೀಬೇಕಿಲ್ಲಿ. ಯಾವುದು ಇನ್ಕಮ್ ಇರೋದು, ಸಬ್ಸ್ಕ್ರಿಪ್ಷನ್ ರಿಸೀವಬಲ್ ಇನ್ನೂ ಬಂದಿಲ್ಲ ಈ ವರ್ಷದ್ದು 400 ರೂಪಾಯಿ, ಇದನ್ನು ಎಂಟ್ರಿ ಮಾಡಿ. ಸೊ ಹೆಂಗೆ ಎಂಟ್ರಿ ಮಾಡೋದು, ಸಬ್ಸ್ಕ್ರಿಪ್ಷನ್ ರಿಸೀವಬಲ್ಸ್ ಅಂತ ಎಂಟ್ರಿ ಮಾಡಿ 400 ರೂಪಾಯಿ ಎಂಟ್ರಿ ಮಾಡಿದ್ರೆ ಮುಗೀತು. ಇಲ್ಲಿಗೆ ಅಸೆಟ್ ಸೈಡು ಲಯಬಿಲಿಟಿ ಸೈಡ್ ಟೋಟಲ್ ಮಾಡಿ 35,100 ರೂಪಾಯಿ, 35,100 ರೂಪಾಯಿ ಬ್ಯಾಲೆನ್ಸ್ ಆಗುತ್ತೆ. ಡನ್, ಅಷ್ಟೇ ಕಣ್ರಿ. ಸಮ್ ಪ್ರಾಬ್ಲಮ್ ಫಿನಿಶು. ಏನು ತಲೆನೋವು ಕೆಲಸನೇ ಇಲ್ಲ, ಆರಾಮಾಗಿ ಎಂಡ್ ಆಗೋಗಿದೆ. ಇನ್ನೇನು ಮಾಡಬೇಕು ಅಂದರೆ ವಿಡಿಯೋಗೆ ಲೈಕ್ ಮಾಡಬೇಕು ನೀವು, ಶೇರ್ ಮಾಡಬೇಕು ನೀವು, ಅಷ್ಟೇ. ಇನ್ನೇನು ಮಾಡೋಂಗಿಲ್ಲ, ಎಲ್ಲ ಮುಗಿದಿದೆ. ಇಲ್ಲಿ ಅರ್ಥ ಆಗಿದೆ ಅಂದ್ಕೊತೀನಿ.
ಐ ಟ್ರೈಡ್ ಮೈ ಬೆಸ್ಟ್ ಟು ಎಕ್ಸ್ಪ್ಲೈನ್ ವಿತ್ ಆಲ್ ಮೈ ನಾಲೆಡ್ಜ್ ಅಂದ್ಕೊಳ್ಳಿ. ನಂಗೆ ಹೇಗೆ ಈಸಿ ಅನಿಸುತ್ತೋ ಅದನ್ನು ನಾನು ಹೇಳ್ಕೊಡೋಕೆ ಟ್ರೈ ಮಾಡಿದ್ದೀನಿ. ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಸ್ ಯೂಶ್ವಲ್. ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ಸೀರೀಸ್. 11ನೇ ಸೀರೀಸ್ ಇದು. ಮುಂದೆ ಬರೋಂಥ ಸೀರೀಸ್ಗಳ ಜೊತೆ ನೋಡ್ಕೊಳ್ಳಿ. ಆ್ಯಂಡ್ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ, ಯಾಕೆಂದರೆ ಆಬ್ವಿಯಸ್ಲಿ ನಾವು ಅದನ್ನು ಸಾಲ್ವ್ ಮಾಡ್ತೀವಿ. ಡನ್ ಅಲ್ಲ? ಡನ್. ಓಕೆ, ಸಿ ಯು, ಬಾಯ್.